ಬರ್ಡೇ ಸರ್, ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಇದೇ ತರ ಸಿನಿಮಾಗಳನ್ನ ಮಾಡ್ತಾ ಇರಿ, ಬ್ಲಾಕ್ ಬಸ್ಟರ್ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರ್ತಾ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಗೆಳೆಯ ಮಹೇಶ್ ಅವ್ರದ್ದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಶುಭವಾಗಲಿ ಗೆಳೆಯ. ನೀವು ಮಾಡೋ ಎಲ್ಲ ಸಿನಿಮಾಗಳು ಶುಭವಾಗಲಿ, ಗೆಲುವು ತಗೊಂಡ್ಬನ್ನಿ, ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳು ಕೊಡ್ತಾ ಇರಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಈ ಹಾಡು ಬಗ್ಗೆ ಮಾತಾಡ್ಬೇಕಂದ್ರೆ ಮೊದಲಿಗೆ ನಾನು ಅರ್ಜುನ್ ಜನ್ಯ ಸರ್ ಬಗ್ಗೆ ಮಾತಾಡಬೇಕು. ಯಾಕಂತಂದ್ರೆ ಅವ್ರ ಸ್ಟುಡಿಯೋದಿಂದ ಬಹಳಷ್ಟು ಜನ ಲಿರಿಕ್ಸಿಸ್ಟ್ ಲಾಂಚ್ ಆಗಿದ್ದಾರೆ, ಸಿಂಗರ್ಸ್ ಲಾಂಚ್ ಆಗಿದ್ದಾರೆ. ನನಗೆ ಮೊದಲನೇ ಬಾರಿ ಹಾಡು ಬರೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅರ್ಜುನ್ ಜನ್ಯ ಸರ್. ವರದನಾಯಕ ಸಿನಿಮಾದ ಬೈಟೆಯಿಂದ ಅಲ್ಲಿಂದ ಶುರುವಾದಂಥ ಜರ್ನಿ ಅಯೋಗ್ಯ 2 ತನಕ ಬಂದಿದೆ. ಅದಕ್ಕೆ ಯಾವಾಗಲೂ ಸಿಕ್ಕಿರಲಿಲ್ಲ, ಅವ್ರು ಬರೋದೇ ಇಲ್ಲ. ಸೊ ಮೊದಲಿಗೆ ಎದುರುಗಡೆ ಇದ್ದಾರೆ. ಸೊ ಅವ್ರ ಮುಂದೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಡು ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದು ಗ್ರಾಮೀಣ ಸೊಗಡಿನ ಒಂದು ಹಾಡು. ಆ್ಯಂಡ್ ಗೆಳೆಯನ ಬಗ್ಗೆ ನಮಗೆ ಏನು ಖುಷಿ ಅನ್ಸುತ್ತೆ ಅಂದ್ರೆ ಸಿನಿಮಾ ಪ್ರೀತಿ, ಸಿನಿಮಾನ ಅವ್ರು ಫೀಲ್ ಮಾಡೋ ರೀತಿ, ಆ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡೋ ರೀತಿ. ಏನಮ್ಮ ಅಯೋಗ್ಯದಲ್ಲೂ ಅಷ್ಟೇ, ನಾನು ಯೂಶ್ವಲ್ ಆಗಿ ನನ್ನ ಸಿನಿಮಾಗೆ ಮಾತ್ರ ಫುಲ್ ಸಿಂಗಲ್ ಕಾರ್ಡ್ ಬರ್ಕೊತೀನಿ, ಬೇರೆ ಬರೆಯಲ್ಲ. ಬಟ್ ಗೆಳೆಯನಿಗೋಸ್ಕರ ಅಯೋಗ್ಯ ಬರೆದಿದ್ದು. ಆ್ಯಂಡ್ ಅಯೋಗ್ಯ 2 ಅಷ್ಟೇ ಎಲ್ಲ ಹಾಡುಗಳನ್ನ ಬರೆದಿದ್ದೀನಿ. ಅರ್ಜುನ್ ಜನ್ಯ ಸರ್ ಬಹಳ ವಿಭಿನ್ನವಾದಂಥ ಒಂದು ಟ್ಯೂನ್ಗಳನ್ನ ರಾಗ ಸಂಯೋಜನೆ ಮಾಡಿದ್ದಾರೆ, ಎಲ್ಲವೂ ಕೂಡ ವಿಶೇಷವಾಗಿದೆ. ಆ್ಯಂಡ್ ಕೆಲವೊಂದು ಜೋಡಿಗಳನ್ನ ಸ್ಕ್ರೀನ್ ನೋಡೋಕೆ ಬಹಳ ಖುಷಿ ಅನ್ಸುತ್ತೆ. ಆ ಸಾಲನ್ನ ನೋಡೋದಾದ್ರೆ ಸತೀಶ್ ಸರ್ ಮತ್ತೆ ರಚಿತಾ ಮ್ಯಾಮ್, ಸ್ಕ್ರೀನ್ಗೆ ಒಂದು ಎನರ್ಜಿ ಅಂತ ಅನ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಅಂದ್ರೆ ಅವ್ರು ನೋಡ್ತಾನೆ ಇಷ್ಟು ಸಾಂಗ್ 2 ಸಲ ನೋಡಿದ್ರು ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಸೊ ಆ ಥರದ ಒಂದು ಎನರ್ಜಿನ ತಗೊಂಡ್ಬರ್ತಾರೆ ಇಬ್ರು. ಸೊ ಬಹಳ ಖುಷಿ ಅನ್ಸುತ್ತೆ ಸಾಂಗ್ ನೋಡಿದಾಗ. ಆ್ಯಂಡ್ ಇದರಲ್ಲಿ ನಾನು ತುಂಬಾ ಪದಪ್ರಯೋಗ ಮಾಡ್ತಾ ಇರ್ತೀನಿ. ಸುಬ್ಬಲಕ್ಷ್ಮಿ ಅಂತ ಬರೆದಿದ್ದೆ, ಪುಟ್ಟಗೌರಿ ಅಂತ ಬರೆದಿದ್ದೆ ರಚಿತಾ ಅವ್ರಿಗೇನೆ ಭರ್ಜರಿ ಸಿನಿಮಾದಲ್ಲಿ. ಮತ್ತೆ ಪಸಂದಾಗವನೆ, ನಮ್ಮ ಹಳ್ಳಿ ಸೊಗಡಿನ ಪದಗಳನ್ನ ಹುಡುಕ್ತಾ ಇರ್ತೀನಿ. ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ದೊಡ್ಡ ಹಿಟ್ ಆಗಿತ್ತು. ಇವಾಗ ಪುಟ್ಟಲಕ್ಷ್ಮಿ ಅಂತ ಅಂದ್ರೆ ಹಳೆಯ ಕಾಲದಲ್ಲಿ ಅಂದ್ರೆ ಗಾದೆಗಳ ಬಳಕೆ ಇವಾಗ ಕಮ್ಮಿ ಆಗಿದೆ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂತ ಕರೆಯೋರು, ಗಾದೆ ಹೆಸರೇನು ಅಂತ ಹಣೆ ಬಟ್ನ. ಸೊ ಬಹಳ ಮುದ್ದಾಗಿ ಕಾಣಿಸುತ್ತೆ ಅಂತ, ಅದರಿಂದಾಗಿ ಆ ಪುಟ್ಟಲಕ್ಷ್ಮಿ ಆ ಒಂದು ಪಾತ್ರಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ರಚಿತಾ ಅವರು. ಆ್ಯಂಡ್ ಎಲ್ಲರೂ ಕೂಡ ಹಾಡನ್ನ ನೋಡಿ ಹಾರೈಸಿ. ಆ್ಯಂಡ್ ಎಲ್ಲ ಹಾಡುಗಳು ಮುಂದೆ ಬರ್ತಾ ಹೋಗುತ್ತೆ, ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಗಸ್ಟ್ 14ನೇ ತಾರೀಕು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಸರ್. ಒಂದಷ್ಟು ಬರೀತಿದ್ವಿ, ಸಲಗ, ಭೀಮಾ, ಟಗರು. ಈಗ ಟಗರು ಎಲ್ಲ ಬರೆದಾಗ ಒಂದಷ್ಟು ಮಾಸ್ ಸಿನಿಮಾಗಳು ಎಲ್ಲ ಮಚ್ಚು ರೌಡಿಗಳ ಜೊತೆ ಕಾಲ ಕಳೆಯುವಂಥ ಸಮಯ. ಅವಾಗ ಮಹೇಶ್ ನನಗೆ ಬಾಣ ಮಂಡ್ಯ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸ್ವಲ್ಪ ರೈತರ ಜೊತೆ ಒಂದು ಒಳ್ಳೆ ಸಾಹಿತಿಗಳ ಜೊತೆ ಬಿಟ್ಟರು. ಥ್ಯಾಂಕ್ ಯು ಮಹೇಶ್. ಇವತ್ತು ನೆನಪಿದೆ, ಯೋಗರಾಜ್ ಭಟ್ ಸರ್ ಆಫೀಸ್ ಎದುರುಗಡೆ ಪಾರ್ಕಲ್ಲಿ ನಾವಿಬ್ರು ಮಾತಾಡಿಕೊಂಡು ಪೇಪರ್ ಪೆನ್ ಹಿಡ್ಕೊಂಡು ಮಹೇಶ್ ಅಣ್ಣ ಹಿಂಗೆ ಮಾಡೋಣ ಅಂತ ಮಾಡಿದ್ದು. ಯಾಕೆಂದ್ರೆ ಎಷ್ಟೋ ಜನ ನಿರ್ದೇಶಕರುಗಳನ್ನ ನಾವು ನೋಡ್ತೀವಿ, ಮೊದಲನೇ ಚಿತ್ರ ಅದು ಏನಾದರೂ ಹೆಚ್ಚು ಕಮ್ಮಿ ಹಂಗಾದ್ರೆ ಅವ್ರ ಕೆರಿಯರೇ ಪೆಟ್ಟಾಗ್ಬಿಡುತ್ತೆ. ತುಂಬಾ ಜನ ನಿರ್ದೇಶಕರನ್ನ ನೋಡ್ತೀವಿ. ಆದ್ರೆ ಇಂಥ ಇದರಲ್ಲಿ ಮಹೇಶ್ ಅವರು ಗ್ರಹಿಸಿದ್ದ, ಇದು ನನ್ನ ಅಂದರು ಇಲ್ಲ ಬಾಹರು ಅಂತ ಒಂದು ಕಾರ್ಡ್ ಇಟ್ಕೊಂಡು ಆಡಿದ್ದಂಥ ಆಟ. ಮತ್ತೆ ಸತೀಶ್ ಸರ್ ನಿಜಕ್ಕೂ ತಿಳ್ಕೋಬೇಕು, ಇಲ್ಲ ಮಹೇಶ್ ನೀನು ಮಾಡ್ತೀಯ ಮಾಡು ಅಂತ ಬೆಂತಟ್ಟಿ ಆ ಒಂದಷ್ಟು ಹರ್ಡಲ್ಸ್ ಇದ್ರು ತನ್ನ ಆಫೀಸಲ್ಲಿ ಇಟ್ಕೊಂಡು ಮಹೇಶ್ನ ಒಂದು ಪೋಷಣೆ ಮಾಡಿದ್ದು, ಬೆಂತಟ್ಟಿದ್ದು. ನಿಜಕ್ಕೂ ಇವತ್ತು ನಿಮ್ಮ ಬರ್ತ್ಡೇ ನೆನೆಸ್ಕೋಬೇಕು ಸರ್. ಇವತ್ತು ಅದೇ ಒಂದು ಚಾರ್ಮ್ ಅಯೋಗ್ಯ 2. ಯಾಕಂದ್ರೆ ಯಾವತ್ತೂ ಪ್ರೇಮ ಕಥೆಗಳು, ಹಾಸ್ಯ ಕಥೆಗಳು ಅದು ಯಾವತ್ತೂ ಎಟ್ಕೋವಂಥದ್ದು, ಜನಗಳಿಗೆ ಇಷ್ಟ ಆಗುವಂಥದ್ದು. ಯಾಕಂದ್ರೆ ಜನ ಬರೋದೇ ಸಿನಿಮಾದಲ್ಲಿ ಒಂದು 2 ಅವರ್ ತಮ್ಮ ಒಂದು ಗೋಜುಗಳನ್ನ ಕಡಿಮೆ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ. ಸೊ ಅಲ್ಲಿ ಒಂದು ನವಿರಾದ ಹಾಸ್ಯ, ಮತ್ತೆ ನಮ್ಮ ರಚಿತಾ ಮೇಡಮ್ ತರದ ಒಂದು ಎಕ್ಸ್ಪ್ರೆಷನ್ ಇರೋವಂಥದ್ದು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಮೇಡಮ್. ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಚೇತನ್. ಆ ಪದಗಳು ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದ್ರೆ ಸೊಗಡು ತುಂಬಾನೇ ಚೆನ್ನಾಗಿದೆ. ಇನ್ನು ಅರ್ಜುನ್ ಜನ್ಯ ಸರ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ. ಹ್ಯಾಟ್ಸ್ ಆಫ್ ಸರ್. ಯಾಕೆಂದ್ರೆ ನೀವು ಕೊಡೋ ಒಂದು ಪ್ರತಿಯೊಂದು ಟ್ಯೂನ್ಗೂ ಕಾಯ್ತಾ ಇದ್ದಾರೆ. ಅದನ್ನ ನೀವು ತುಂಬಾ ಚೆನ್ನಾಗಿ ಎತ್ಕೊಂಡು ಹೋಗಿದ್ದೀರಾ. ಅದಕ್ಕೆ ಸಿದ್ಧ ಶ್ರೀರಾಮ್ ಅಂತ ಒಬ್ಬ ಆ ಒಂದು ಕಂಠ ಇದೆಯಲ್ಲ, ಅದು ಸತೀಶ್ ಸರ್ಗಂತೂ ತುಂಬಾ ಚೆನ್ನಾಗಿ ಆಪ್ತ ಆಗಿದೆ. ಮತ್ತೆ ಇವತ್ತು ಜನ್ಮದಿನ ಸತೀಶ್ ಸರ್ದು. ಒಂದು ವಿಷಯ ನಾನು ಹೇಳಬೇಕು, ಒಬ್ಬ ವ್ಯಕ್ತಿ ಕೋಪನೇ ಆಗಲಿ ಪ್ರೀತಿನೇ ಆಗಲಿ ಯಾವ ಹೊರಚೆಲ್ಲೋದಿದೆಯಲ್ಲ ಆ ಒಂದು ಇದರಲ್ಲಿ ಸತೀಶ್ ಸರ್ ತುಂಬಾ ಇದು. ಈ ತಪ್ಪು ಅಂದ್ರೆ ತಪ್ಪು ಅಷ್ಟೇ. ನಿನ್ನನ್ನು ಪ್ರೀತಿಸ್ತೀನಿ ಅಂದ್ರೆ ಪ್ರೀತಿಸ್ತೀನಿ, ನೀನು ಯಾರೇ ಆಗಿದೆ ಅದು
ಖಂಡಿಸೋದು ಮತ್ತೆ ಪ್ರೋತ್ಸಾಹಿಸೋದು ಎರಡೂ ಅವರಲ್ಲಿದೆ. ಇವತ್ತು ನನಗೆ ನೆನಪಿದೆ, ಆ ಯಪ್ಪ ಯಾವತ್ತು ಗೆದ್ದ ಅಂದ್ರೆ ಅವ್ರ ತಾಯಿ ತುಂಬಾ ಇದರಲ್ಲಿದ್ರು, ಅಂದ್ರೆ ಬೆಡ್ ರಿಡನ್ ಆಗಿದ್ರು. ಅವರು ಯಾವುದೇ ಹಾಸ್ಪಿಟಲ್ಗೆ ಆಕೆನ ಸೇರಿಸ್ಲಿಲ್ಲ, ಸೀದಾ ಕರ್ಕೊಂಡು ಬಂದ್ರು, ನೀನ್ ಇರೋವರೆಗೂ ನನ್ನ ಜೊತೆಗೆ ಇರ್ಬೇಕಮ್ಮ ಅಂತ. ನಾವು ಇವತ್ತಿಗೂ ಎಲ್ಲಾದ್ರೂ ಒಂದು ಹೋಗ್ಬೇಕು ಅಂದ್ರೆ ಅಮ್ಮ ಬರ್ತೀನಿ ಅಂದ್ರು, ಅವರು ಹಿಂಗ್ ವೇವ್ ಮಾಡ್ತಿದ್ರು. ಯಾವುದೇ ಒಂದು ವೈರ್ಗಳು ಮತ್ತೊಂದು ಮೆಡಿಸಿನ್ ಎಲ್ಲ ಇರಲಿಲ್ಲ. ಪ್ರೀತಿಯಿಂದಲೇ ಸಾಕಿದ್ರು, ಪ್ರೀತಿಯಿಂದಲೇ ನೋಡ್ಕೊಂಡ್ರು. ತಾಯಿ ತನ್ನ ಮಗನ್ನ ಹೇಗೆ ನೋಡ್ಕೋತಾರೋ ಮಗ ತಾಯಿನ ಆ ಮಗು ತರ ನೋಡ್ಕೊಂಡಿದ್ದು ನಿಜಕ್ಕೂ ಅದೆಲ್ಲ ನೆನೆಸ್ಕೊಂಡಾಗ ಸರ್ ನಿಜಕ್ಕೂ ಇನ್ಸ್ಪಿರೇಷನ್. ನೀವು ಸಿನಿಮಾ ಅಂತ ಬಂದಾಗ ಇಷ್ಟು ಜನ ತಂತ್ರಜ್ಞರು, ಇಷ್ಟು ಜನ ಕಲಾವಿದರು ಎಲ್ಲ ಅಯೋಗ್ಯ 2 ಅನ್ನೋ ಸಿನಿಮಾದಲ್ಲಿ ಕಾಣಿಸಿರ್ತಾರೆ. ಮುನೇಗೌಡರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ಒಂದು ಬಡ್ಜೆಟ್ ಅಂತ ಇರುತ್ತೆ, ಅದನ್ನ ಮೀರಿನೋ ಮತ್ತೊಂದು ಆದ್ರೂ ಮಹೇಶ್ಗೆ ನೀವು ಸಾಥ್ ಕೊಟ್ಟಿದ್ದು, ಮತ್ತೆ ಮಹೇಶ್ ಅದನ್ನ ಉಳಿಸ್ಕೊಂಡು ಹೋಗ್ತಾ ಇರೋದು. ಅದೇನೇ ಕಷ್ಟಗಳು ಮತ್ತೊಂದು ಇದ್ರು ಇವತ್ತು ಈ ಹಾಡು ನೋಡಿದಾಗ ನಮಗೆ ತುಂಬಾನೇ ಖುಷಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ರುಚಿತರಣ ಯಾವಾಗಲೂ ನಾಯಕರಿಗೆ ಒಂದು ದಂಡ್ ಇದ್ದೇ ಇರ್ತಾರೆ, ಅದು ಆ ಕಾಲದಿಂದ ಬಂದಿರೋದು. ಬಟ್ ಕೆಲವೇ ಹೀರೋಯಿನ್ಗಳು ಒಂದು ಕನ್ನಡಿಗರನ್ನ ಸೆಳ್ಕೊಳೋದು, ಅನ್ಯ ಭಾಷಿಕರನ್ನು ಸೆಳ್ಕೊಳೋದು, ಅದು ನಿಮ್ಮ ಕಲೆಯಿಂದ ಮಾತ್ರ ಇದು ಸಾಧ್ಯ. ಏಕೆಂದ್ರೆ ಅದು ಒಂದು ಹಂಬಲ್ನೆಸ್ ನೀವು ಮಾಡ್ಕೊಂಡು ಬಂದಿರೋದು. ಮತ್ತೆ ನಮಗೆ ಗೊತ್ತಿಲ್ಲ, ನಿರ್ಮಾಪಕರು ಕೂಡ ಒಬ್ಬ ನಿರ್ದೇಶಕನ ಶಿಫಾರಸ್ ಮಾಡೋದು ದೊಡ್ಡತನ. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಕೇರಳನ ಕನ್ನಡಿಗರ ಸ್ವಂತ ನಾಡು ಅಂದ್ರೆ ದೇವರ ಸ್ವಂತ ನಾಡು ಅಂತಾರೆ. ಬಟ್ ನಮಗೆ ನಮ್ಮ ಕರ್ನಾಟಕದ ಮಟ್ಟಕ್ಕೆ ಮಂಡ್ಯ, ಈ ಸಕಲೇಶ್ಪುರ, ಈ ಶಿವಮೊಗ್ಗ, ಈ ನಾಡುಗಳಿದೆಯಲ್ಲ ಅಕ್ಷರದ ಜೊತೆ ಇರುವಂಥದ್ದು. ಸೊ ಈ ಒಂದು ಪ್ರದೇಶಗಳಲ್ಲಿ ನಮ್ಮ ಅಯೋಗ್ಯ 2 ಚಿತ್ರಿತ ಆಗಿರೋದು ತುಂಬಾನೇ ಚೆನ್ನಾಗಿದೆ. ಮತ್ತೆ ಹೇಳ್ತಾ ಹೋದ್ರೆ ತುಂಬಾ ಜನ ಕಲಾವಿದರಿದ್ದಾರೆ. ಸೊ ಎಲ್ರಿಗೂ ಥ್ಯಾಂಕ್ಸ್ ಈ ಚಿತ್ರದಲ್ಲಿ ಮಹೇಶ್ ಜೊತೆ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಹೆಚ್ಚು ಮಾತಾಡಿದೆ, ಜಾಸ್ತಿ ಇರೋರು ಮಾತಾಡ್ತಾರೆ ಫಸ್ಟ್. ಇಲ್ಲ ನಾನು ಫಸ್ಟ್ ಅಲ್ಲಿ ಮಾಡಿದ್ದೆ, ಆದ್ರೂ ಸೀರೆ ರಚಿತಾ ಮೇಡಮ್ ಉಟ್ಕೊಂಡಿದ್ದೀರಾ. ಎಲ್ರಿಗೂ ನಮಸ್ಕಾರ, ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ಮೇಡಮ್ ಅವಾಗಲಿಂದ ಅಷ್ಟು ವರ್ಷದಿಂದ ಇವಾಗವರೆಗೂ ಹಂಗೆ ಇದ್ದಾರೆ ಮೇಡಮ್. ಸ್ವಲ್ಪ ದಪ್ಪ ಇದೆ, ಕಮ್ಮಿ ಆಗಿಲ್ಲ. ಫಸ್ಟೇ ಸಣ್ಣ ಇದ್ರೆ ಥ್ಯಾಂಕ್ ಯು ಮಹೇಶಣ್ಣ, ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಾ. ಇನ್ನು ಸಂಗೀತದ ಬಗ್ಗೆ ಇನ್ನು ಸ್ವಲ್ಪ ಟೂನ್ ಬೇಕಾಗಿತ್ತು, ಇಲ್ಲ ಲಿರಿಕ್ಸ್ ಚೆನ್ನಾಗಿ ಬರ್ಬೇಕನ್ನ ಅಷ್ಟು ಯೋಗ್ಯತೆ ನಮಗೇನಿಲ್ಲ. ತುಂಬಾ ಚೆನ್ನಾಗಿದೆ ಅರ್ಜುನ್ ಸರ್, ಥ್ಯಾಂಕ್ ಯು ಸೊ ಮಚ್. ಸಾಕಣ ಇನ್ನೇನು. ಮತ್ತೆ ನಮ್ಮ ಪ್ರೊಡ್ಯೂಸರ್ಗೆ ಮುನೇಗೌಡರಿಗೆ ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸಿಕ್ಕಾಬಿಟ್ಟೆ ದೊಡ್ಡ ಬಜೆಟ್. ಭಯ ಆಗ್ತಾ ಇದೆ, ಏನ್ ಮಾತಾಡ್ಬೇಕು. ಅವಾಗಲೇ ನೀನು ಒಬ್ಬನ ಕರೆದಾಗ ಒಂಚೂರು ಭಯ, ನಾನು ಕರಿತಾ ಇಲ್ವಲ್ಲ ಅಂತ. ಈಗ ಒಂದ್ ಸ್ವಲ್ಪ ಧೈರ್ಯ, ಯಾಕಂದ್ರೆ ಒಬ್ಬೊಬ್ಬರು ನಿಂತ್ಕೊಂಡು ಮಾತಾಡೋದು ಸ್ವಲ್ಪ ಕಷ್ಟ. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಇಟ್ಪೇರು. ಅಯೋಗ್ಯ 2 ತುಂಬಾ ಯಶಸ್ಸು ಕಾಣಲಿ. 14ನೇ ತಾರೀಕು, ಆಗಸ್ಟ್ 14ನೇ ತಾರೀಕು ಬರ್ತದೆ, ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಣ್ಣ ಮಾತಾಡ್ತಾರೆ ಅಯೋಗ್ಯ 1. ಸತೀಶಣ್ಣ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳನ್ನ. ಇಲ್ಲಿಂದ ಮುಂದಕ್ಕೆ ಬೇರೆ ತರನೇ ನಿಮ್ಮ ಸಕ್ಸಸ್ಸು ಮುಂದುವರಿಲಿ ಅಂತ ಹೇಳಿ ಕೇಳ್ಕೊಂತೀನಿ. ಮತ್ತು ಇವತ್ತಿನ ದಿನ ಬಂದು ಸಂಗೀತ ಅರ್ಜುನ್ ಜನಿಯಾ ಸರ್ ಇಲ್ಲೇ ಇದ್ದಾರೆ, ಲಿರಿಸಿಸ್ಟ್ ಇಲ್ಲೇ ಇದ್ದಾರೆ, ಹಾಗೆ ಡೈಲಾಗ್ ಬರ್ದಿರೋ ಮಾಸ್ಟರ್ ಇಲ್ಲೇ ಇದ್ದಾರೆ. ಜೊತೆಗೆ ಗೆಳೆಯ ಮಹೇಶ್, ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. 3 ವರ್ಷ 3 ಆಗಲಿ, ಅಯೋಗ್ಯ 3 ಆಗಲಿ. ಆಲ್ ದ ಬೆಸ್ಟ್. ಸುಮಾರು ಒಂದು 5 ಸಿನಿಮಾಗಳಲ್ಲಿ ಒಬ್ಬ ನಾಯಕ ನಟರ ಜೊತೆ ನಾನು ಅಭಿನಯ ಮಾಡಿದ್ದೀನಿ ಅಂದರೆ ಅದು ಸತೀಶ್ ಸರ್ ಜೊತೆ. ಅದೊಂದು ಖುಷಿ ನನಗೆ ಯಾವಾಗಲೂ ಇದೆ. ಈ ಸಿನಿಮಾದಲ್ಲಂತೂ ನಿಜವಾಗ್ಲೂ ತುಂಬಾ 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 ತುಂಬಾನೇ ನಗ್ತೀರಾ. ಯಾಕಂದ್ರೆ ಪಾರ್ಟ್ 1 ಅಲ್ಲಿ ತುಂಬಾ ನಗ್ತಿದ್ರಿ, ಆದರೆ ಇದರಲ್ಲಿ ಇನ್ನೂ ತುಂಬಾ ಜನ ಆ್ಯಡ್ ಆಗಿದ್ದಾರೆ ಕಲಾವಿದರುಗಳು. ಪ್ರತಿಯೊಬ್ಬರು ಕೂಡ ನಗಿಸ್ತಾರೆ. ಅಳು ಇದೆ, ಫೈಟ್ ಇದೆ, ಎಮೋಷನ್ ಪ್ರತಿಯೊಂದು ಇರುವಂಥ ಸಿನಿಮಾ. ಇನ್ನು ಕಣ್ಣಿಗೆ ಹಬ್ಬ ಅಂತಂದ್ರೆ ನಮ್ಮ ರಚಿತಾ ಮೇಡಮ್ ಅವರು.
ಇಲ್ಲಿ ನೋಡಿದಾಗ ಅಷ್ಟು ಖುಷಿ ಆಗೈತೆ. ಇನ್ನು ನೀವು ಸ್ಕ್ರೀನಲ್ಲಿ ನೋಡಿದಾಗ ಇನ್ನ ಹೆಚ್ಚು ಖುಷಿ ಪಡ್ತೀರಾ. ಅಷ್ಟು ಅದ್ಭುತವಾದಂಥ ಸಿನಿಮಾ ಆಗಿದೆ ಇದು. ಯಾಕಂದರೆ ನಾವು ಕೆಲಸ ಮಾಡಿರೋದ್ರಿಂದ ಆ ಖುಷಿ ನಮಗಿದೆ. ಹಾಗಾಗಿ ಇಷ್ಟನ್ನೆಲ್ಲ ಹೇಳ್ಕೊಳ್ಳಬೇಕಾಗುತ್ತೆ. ಇಷ್ಟೊಂದು ಅದ್ಧೂರಿಯಾಗಿ ಒಂದು ಸಿನಿಮಾ ಬರಬೇಕು ಅಂತಂದರೆ ನಿರ್ಮಾಪಕರು ಮುನೇಗೌಡರು ಸರ್, ಹ್ಯಾಟ್ಸ್ ಆಫ್ ಸರ್ ನಿಮಗೆ. ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಮುಂದೆ ಮಾತಾಡೋ ಸಿಕ್ಕಾಪಟ್ಟೆ ಇದೆ ನಮಗೆ. ಇವತ್ತು ನಾನು ಆಗಲೇ ಹೇಳಿದಂಗೆ ಇವತ್ತು ಸಂಗೀತದ ದಿನ. ಸೊ ಆ ದಿನನ ಈ ಹಾಡನ್ನ ದಯವಿಟ್ಟು ಎಲ್ಲರೂ ಕೂಡ ಆನಂದ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಇಬ್ಬರು ಮಾತಾಡೋಷ್ಟನ್ನ ಇಬ್ಬರು ಮಾತಾಡಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತು ಗೆಳೆಯ ಸತೀಶನ ಹುಟ್ಟುಹಬ್ಬ. ಅದೇ ದಿನವೇ ಇವತ್ತು ನಮ್ಮ ನಿರ್ದೇಶಕ ಮೊದಲ ಆ್ಯನಿವರ್ಸರಿ. ಒಳ್ಳೆಯ ಸಂದರ್ಭಕ್ಕೆ ಸೇರ್ಪಡೆಯಾಗಿದ್ದೀವಿ. ಜೊತೆ ಮಟನ್ ಊಟನೂ ಇದೆಯಂತ. ನಾನು 2ನೇ ಭಾಗದಲ್ಲಿ ಮಾಡಿದ್ದೀನಿ. ನಾನು ಶೂಟಿಂಗ್ ಸ್ಪಾಟಲ್ಲೇ ಅಷ್ಟೊಂದು ನಕ್ಕಿದ್ದೀನಿ. ಒಬ್ಬ ಆಡಿಯನ್ಸ್ ಆಗಿ ನಾನು ಇಲ್ಲದೇ ಇರೋ ಸೀನ್ಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಮೊದಲನೇ ಸಿನಿಮಾನು ಪಾರ್ಟ್ 1 ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ. ಇದು ಎಲ್ಲರೂ ದಿಗ್ಗಜರಿದ್ದಾರೆ, ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಅರ್ಜುನ್ ಸರ್, ಮೇಡಮ್, ಮುನೇಗೌಡ ಸರ್, ಮಾಸ್ತಿಯವರು ನನಗೆ ಭಾಳ ವರ್ಷಗಳಿಂದ ಪರಿಚಯ. ನನಗೆ ತುಂಬ ಚೆನ್ನಾಗಿರುವಂಥ ಮಾತುಗಳು ಸಿಕ್ಕಿದೆ. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು. ನಿರ್ಮಾಪಕರು ಮುನೇಗೌಡರಿಗೆ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ಸಿನಿಮಾಗೆ ನಿರ್ಮಾಪಕ ತಾಯಿ ಆದರೆ ಕ್ಯಾಪ್ಟನ್ ದರ್ಶಿತ್ ಅಂತ ಕರೆಯೋದು ನಿರ್ದೇಶಕನಿಗೆ. ನನಗೂ ಮಹೇಶ್ಗೂ ವಯಸ್ಸಿನ ಅಂತರ ಜಾಸ್ತಿ ಇದ್ರು. ನಿರ್ದೇಶನ ಮಾಡಿದ ಮೇಲೆ ಅವನ ಗುರು ಸ್ಥಾನದಲ್ಲಿ ನಿಂತ್ಕೊತಾನೆ. ಇನ್ನು ಒಂದು ದೊಡ್ಡ ನಮಸ್ಕಾರ. ಸಿನಿಮಾಗೆ ಕಳೆ ಕಟ್ಟೋದು ಸಂಗೀತ. ಅದು ಯಾವುದೇ ಕಾಲದಲ್ಲಿ ನಾವೆಲ್ಲ ಸುಮಾರು ವರ್ಷಗಳ ಹಿಂದಿಂದ ನೋಡ್ತಾ ಬಂದಿದ್ದು. ಒಂದು ರಂಗರಾವ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ವಿಜಯ ಭಾಸ್ಕರ್ ಇರ್ಬೋದು, ಹಂಸಲೇಖ ಇರ್ಬೋದು. ನಮ್ಮ ಕಾಲದಲ್ಲಿ ಇದ್ದಂಥ ಸಂಗೀತಗಾರಕ್ಕೆ ಮೀರಿದ ಒಂದು ಪ್ರತಿಭೆ ಅಂದರೆ ಅರ್ಜುನ್ ಜನ್ಯ. ನಿಜವಾಗ್ಲೂ ನಿಮ್ಮ ಒಂದು ಕೆಲಸನ ಬಹಳ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಸೌಭಾಗ್ಯ ನಿಮ್ಮ ಹಾಡುಗಳು ಇವತ್ತಿಗೂ ಮನಸ್ಸನ್ನು ಮುಟ್ಟುತ್ತೆ, ಕಿವಿಗೆ ತಟ್ಟತ್ತೆ, ನೂರಾರು ಕಾಲ ಅದು ಉಳಿಯುತ್ತೆ ಹಾಡು. ಅಂಥ ಹಾಡುಗಳನ್ನ ನೀವು ಕೊಟ್ಟಿದ್ದೀರ. ಆಮೇಲೆ ಚಿತ್ರಕ್ಕೆ ಬಹಳ ದೊಡ್ಡ ಕೆಲಸ ಮಾಡೋದಂದ್ರೆ DOP ಅಂದರೆ ಫೋಟೋಗ್ರಾಫರ್ ಅಂತ ಕರಿಬೋದು, ಸಿನಿಮಾಟೋಗ್ರಾಫರ್ ಅಂತ ಕರಿಬೋದು. ಆ ಒಂದು ಸ್ಥಾನದಲ್ಲಿ ವಿಶ್ವಜಿತ್ ರಾವ್ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆಯೇ ಎಡಿಟರ್ ಸುರೇಶ್ ನಮಗೆ ನನ್ನ ಧನ್ಯವಾದ ಹೇಳ್ತೀನಿ. ನಾನು ಈ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ಸಿನಿಮಾ ರಂಗದಲ್ಲಿ ತುಂಬ ಜನ ಹಿಂದೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಕಣ್ಣಿಗೆ ರಂಗಿಸೋದು ನಾಯಕ ಮತ್ತು ನಾಯಕಿ. ಅದು ಆ ಕಾಲದಿಂದ ಬಂದಿದೆ. ನಾವೆಲ್ಲ ರಾಜ್ಕುಮಾರ್ ಭಾರತಿ, ರಾಜ್ಕುಮಾರ್ ಲೀಲಾವತಿ, ರಾಜ್ಕುಮಾರ್ ಮಂಜುಳಾ ಹಾಗೆ ನೋಡ್ಕೊಂಡು ಬಂದಾಗ ಈಗ ನಮ್ಮ ಒಂದು ತಾರಾ ಜೋಡಿ ಅಂತಂದರೆ ಅತ್ಯಂತ ಯಶಸ್ವಿಯಾದ ಜೋಡಿ ನೀನಾಸಂ ಸತೀಶ್ ಅಂಡ್ ರಚಿತಾ. ಕಣ್ಣಿಗೆ ಹಬ್ಬ ಅವರಿಬ್ಬರು ನೋಡ್ತಾ ಇದ್ದಾರೆ. ಹಾಗೆ ನಮ್ಮ ತಂಡದ ಇವರೆಲ್ಲ ಕಲಾವಿದರು ಬಂದಿದ್ದಾರೆ. ಭಾಳ ಖುಷಿಯಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಈ ಅಯೋಗ್ಯ 2 1 ಮಾಡುವಾಗಲೇ ನನಗೂ ಪೇಟೆಗೂ ಮಂಡ್ಯದಲ್ಲೇ ದೊಡ್ಡ ಗಲಾಟೆ. ನಾನಿನ್ನೂ ಮರೆಯಲ್ಲ ಆ ಏಟ್ಗಳು. ಪಾಪ ನೀನು ತಿಂದು ನನ್ನ ಕೈಯಿಂದ. ಆದರೆ ನಮ್ದೆಲ್ಲ ಚಿನ್ನದ ಗುಣ, ಕಬ್ಬಿಣದ ಗುಣ ಅಲ್ಲ, ಚಿನ್ನದ್ದು. ಚೆನ್ನಾಗಿ ಬೆಳಿತೀಯ. ಹಾಗೆ ಬಹಳ ಜನ ಇದ್ದಾರೆ. ಅವರನ್ನೆಲ್ಲ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಮುದ್ದು ಮುದ್ದು ಪುಟ್ಟಲಕ್ಷ್ಮಿಯನ್ನ ಬರೆದಂಥ ಚೇತನ್ ಕುಮಾರ್ ಅವರು ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರದವರು. ಸರ್, ನೀವು ಇವತ್ತೊಂದು ಟೈಟಲ್ ಇಡುವಾಗ ಬಹಳ ಚೆನ್ನಾಗಿ ಹೇಳಿದ್ರೆ ನನಗೆ ಬಹಳ ಇಷ್ಟ ಆಗಿದ್ದು ಅಡ್ಡದ ಮೇಲೆ ಪುಟ್ಟಲಕ್ಷ್ಮಿ. ನೋಡಿ, ನಮ್ಮ ನಾಡಿನ ಈ ಗಾದೆ ಮಾತುಗಳು, ಸೊಗಡುಗಳನ್ನೆಲ್ಲ ನಾವು ಮರ್ತೋಗ್ಬಿಡ್ತೀವಿ.
ಅದು ಏನಾದರೂ ಇವತ್ತು ಉಳಿದಿದೆ ಅಂದರೆ ನಿಮ್ಮಂಥ ರೈಟರ್ಸಿಂದ. ಮತ್ತೊಂದು ದೊಡ್ಡ ಪ್ರತಿಭೆ ಅಂದರೆ ನಮಗೆಲ್ಲ ಫ್ಯಾನ್ಸ್ಗಳಿರ್ತಾರೆ, ಆದರೆ ನಾನು ಮಾಸ್ತಿಯ ಫ್ಯಾನ್. ಮಾಸ್ತಿ ನೀವು ನಮ್ಮ ಕನ್ನಡದ ಚಿತ್ರರಂಗದ ದೊಡ್ಡ ಆಸ್ತಿ, ನಿಮ್ಮನ್ನು ನಾವು ಮರೆಯೋದಿಲ್ಲ. ಹಾಗೆಯೇ ಮಂಜು ಪಾವಗಡ ಬಿಗ್ ಬಾಸಿಂದ ಬಂದಂಥ ಬಾಸ್, ಮನೆ ತಾನೇ ನಿಮ್ಮ ಜೊತೆಗೆ ಅಭಿನಯಿಸುವ ಒಂದು ಅವಕಾಶ ನನಗೆ ಸಿಕ್ತು. ಇಲ್ಲ ಯಾವತ್ತೂ ನಾವು ಕಲಿತಾ ಹೋಗ್ತೀವಿ, ಯಾಕಂದರೆ ಕಲಿತಾ ಹೋಗ್ತೀವಿ. ಒಂದು ವಯಸ್ಸು ದಾಟದ ಮೇಲೆ ಕಲಿಯೋದೇ ಜಾಸ್ತಿ, ಅಂದರೆ ಅನ್ಲರ್ನಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ಸೊ ಇದಕ್ಕೆ ಮುಖ್ಯವಾಗಿ ಇವತ್ತು ಎಲ್ಲರ ಹಿಂದೆ ಒಂದು ಶಕ್ತಿ ಇರುತ್ತೆ, ಅಂದರೆ ನಿರ್ವಹಣೆ ಅಂತ ಕರೀತಾರೆ. ನನಗೆ ಈ ಸಿನಿಮಾಗೆ ಈ ನರಸಿಂಹ ಇದ್ದಾನಲ್ಲ, ಇವನಿಗೆ ಇನ್ನೂ ಕಾರ್ಡೇ ಆಗಿರಲಿಲ್ಲ. ಅವಾಗ ನಾನು ಕಾರ್ಯದರ್ಶಿಯಾಗಿದ್ದೆ. ಅಣ್ಣ ನನಗೆ ಹೆಂಗಾದ್ರೂ ಕೆಲಸ ಕೊಡಿಸೋಣ, ಅಣ್ಣ ನಿಮ್ಗೆ ಹೆಂಗಾದ್ರೂ ಕಾರ್ಡ್ ಕೊಡಿಸೋಣ ಅಂತಂದ. ಇವತ್ತು ನಾನು ಅಣ್ಣ ಹಿಂಗಾದ್ರೂ ಒಂದು ಪಾಠ ಕೊಡಿಸೋಣ, ಅಣ್ಣ ನಿಂಗೆಲ್ಲಾದ್ರೂ ಒಂದು ಪಾಠ ಕೊಡಿಸೋಣ. ನಿಜವಲ್ಲ, ನಾನು ಬೆಳೆಸಿದ ಕೆಲವಾರು ಹುಡುಗರಲ್ಲಿ ಅನೇಕ ಜನ ಯಶಸ್ವಿಯಾಗಿದ್ದಾರೆ. ಅದು ನಮ್ಮ SPN ಅಂತ PRO ಇದ್ದಾರೆ. ಅವರು ಕೆಲಸ ಇದ್ದಾಗ 77-78ರಲ್ಲಿ ನನ್ನ ಹತ್ರ ಬಂದರು. ಆವಾಗ ಚಿತ್ರರಂಗದಕ್ಕೆ ಪರಿಚಯ ಮಾಡಿಬಿಟ್ಟೆ. ಈಗ ಅವರು CM ಇಂದ ಹಿಡಿದು PM ವರೆಗೂ ಅವ್ರಿಗೆಲ್ಲರೂ ಪರಿಚಯ ಇದೆ. ಹಾಗೆಯೇ ನೀನು ಕೂಡ ಒಂದು ದೊಡ್ಡ ಒಂದು ಬೆಳವಣಿಗೆ ಮಾಡ್ತಿದ್ದ. ನಿಮಗೂ ನನ್ನ ಧನ್ಯವಾದಗಳು. ಮೇಲಾಗಿ 8 ವರ್ಷಗಳು ಕಳೀತಪ್ಪ ಈ ಸಿನಿಮಾ ಬಂದು. ಅವಾಗ ಮಹೇಶ 2018ರಲ್ಲಿ ಈ ಸಿನಿಮಾ ಆಗುತ್ತೆ. ತಕ್ಷಣ ನನಗೆ ಗುಲಾಬ್ ಆಗುತ್ತೆ, ಈ ಸಿನಿಮಾದಲ್ಲಿ ನಿಮ್ಗೊಂದು ಪಾತ್ರ ಇದೆ, ನೀವು ಮಾಡ್ತೀರ ಅಂತ. ನನ್ನದೇ ಪಾತ್ರ ಮಾಡೋದಕ್ಕೆ. ಹಾಗಾಗಿ ಅವತ್ತು ಈ ಚಿತ್ರದಲ್ಲಿ ಶಾಮಣ್ಣನ ಪಾತ್ರ ಕೊಟ್ಟರು, ಅಂದರೆ ಬರೋಕ್ತರ ಶಾಮಣ್ಣ ಅಂತ. ನನ್ನ ಒಂದು ಅದೃಷ್ಟ. ನೀನಾಸಂ ಕೂಡ ಅವ್ರಿಗೂ ಗುರುಕಾರ ಅಂತರು, ನನಗೂ ಗುರುಕಾರ ಅಂತರು. ನಾನು ಅವ್ರು 2-3 ಸಿನಿಮಾದಲ್ಲಿ ಮಾಡಿದ್ದೀನಿ. ಅಂದರೆ ಈ ರಂಗಭೂಮಿ ಕಲೆ ಇದೆಯಲ್ಲ, ಅದು ಶಾಶ್ವತ, ಅದು ಯಾವತ್ತೂ ಕೈ ಬಿಡಲ್ಲ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಅಲ್ಲೊಬ್ಬ ನೀನಾಸಂ ಸತೀಶ್, ಇಲ್ಲೊಬ್ಬ ರಂಗಾಯಣ ಅರದು, ಅಲ್ಲೊಬ್ಬ ಮಂಡ್ಯ ರಮೇಶ್ ಅಂತೆಲ್ಲ ಹೇಳ್ಬೋದು. ಇದಕ್ಕೆಲ್ಲ ಬಂದಿರೋದು ರಂಗಭೂಮಿಯ ಒಂದು ಬುನಾದಿ ಅಂತ ಹೇಳ್ತಾರೆ. ಸಂಕೋಚ ಪಡ್ಬಿಡಿ, ಜೋರ ಪಡಿರಪ್ಪ ಚಪ್ಪಾಳೆ. ನನಗೆ 8 ವರ್ಷದಲ್ಲಿ ಆದ ಅನುಭವಗಳು ಅಂತಂದರೆ ಒಂದು ನಿಟೆಕ್ ಒಂದು 2 ನಿಮಿಷ ಜಾಸ್ತಿ ತಗೋಬೋದ ನಿರ್ಮಾಪಕರೇ? 2 ನಿಮಿಷ. ಸ್ವಲ್ಪ ಎಮೋಷನಲ್ ಆಗುತ್ತೆ. ಅದು ನನಗೂ ರಚಿತಾರಾಮ್ ಚೆನ್ನಾಗುತ್ತಿದೆ. ನನ್ನ ಮಗಳ ಮದುವೆ ಸಂದರ್ಭ 2018. ಇನ್ನೇನು ಒಂದು ತಿಂಗಳಲ್ಲೋ ಒಂದು 15 ದಿವಸದಲ್ಲೋ ಮದುವೆ ಆಗುತ್ತೆ ಅಂತ ಹೇಳಿದಾಗ ಅಲ್ಲೂ ಕೂಡ ಮದುವೆ ಗಲಾಟೆ. ಆ ಸಿನಿಮಾದ ಕೊನೆ ಸೀನು ಹಾಗೆ ಬರುತ್ತೆ. ಅಲ್ಲಿ ಫೈಟ್ ಮಾಡಿ ಅದು ಮಾಡಿ ಕೊನೆಗೆ ಜೋಡಿನ ಸೇರಿಸ್ತೀವಿ. ಯಾಕೆಂದರೆ ಈ ಬ್ರೋಕರ್ ಶಾಮಣ್ಣನ ಏನು ಮಾಡ್ತಾನೆ, ನಾಯಕನೇ ಏಮಾರಿಸ್ಬಿಟ್ಟಿರ್ತಾನೆ. ಇವರೆಲ್ಲ ಹೆಣ್ಣು ನೋಡಿರ್ತೀವಿ, ಈಗ ಗಂಡು ನೋಡ್ತೀವಿ. ನನ್ನ ಮಗಳಿಗೆ ನಾನು ಗಂಡು ನೋಡಿರಲ್ಲ, ಆದರೆ ಆ ಒಂದು ಜೋಡಿಯಾಗಿ ಬರುತ್ತೆ. ಅದಾದ ನಂತರ 2018 ಆಗುತ್ತೆ, 19 ಆಗುತ್ತೆ, 20 ಕೋವಿಡ್ ಬಂದ್ಬಿಡುತ್ತೆ. ಆ ಕೋವಿಡ್ ಬಂದ ಹಿಂದೆ 3 ಜನ ನನ್ನನ್ನು ಬಿಟ್ಟು ಹೋಗ್ತಾರೆ. ಒಂದು ನಮ್ಮ ತಾಯಿ ಬಿಟ್ಟು ಹೋಗ್ತಾರೆ, 2ನೇ ನನ್ನ ತಂದೆ ಬಿಟ್ಟು ಹೋಗ್ತಾರೆ, 3ನೇದು ನನ್ನ ಹಳೆಯ ಬಿಟ್ಟು ಹೋಗ್ತಾನೆ. ಆದರೆ ಅವೆಲ್ಲ ಮರೆಸಿ ಮತ್ತೆ ನನ್ನ ಕರೆಸಿದ್ದು ಅಯೋಗ್ಯ 2 ನಿರ್ಮಾಪಕರು ಬದಲಾಗ್ತಾರೆ. ಅವಾಗ ಚಂದ್ರಶೇಖರ್ ಅಂತ ಇದ್ರು. ಹೆಚ್ಚು ಗಲಾಟೆ ಬರುತ್ತೆ, ಬರ್ತಾರೆ ನಮ್ಮ ವಾಣಿಜ್ಯ ಮಂಡಳಿಗೆ. ನಾನು ಹಠ ಮಾಡಿ ಅಯೋಗ್ಯ 2ನ ನಮ್ಮ ಮನೆಯವ್ರಿಗೆ ಕೊಡಬೇಕು ಅಂತ ಹೇಳಿ ಹಠ ಮಾಡಿದಲ್ಲಿ ನಾನು ಒಪ್ಪಿಕೊಡೋದು. ಯಾಕೆಂದ್ರೆ ಆಯ್ತು, ಒಂದು ಕಾಲಘಟ್ಟದಲ್ಲಿ ನಮಗೆ ಇನ್ನೊಂದಾಗುತ್ತೆ. ಇವರೆಲ್ಲ ಯಾವ ಬದಲಾವಣೆನೇ ಆಗಿಲ್ಲ. ರಚಿತಾರಾಮ್ ಹಾಗೆ ಇದ್ದಾರೆ, ನೀನಾಸಂ ಹಾಗೆ ಇದ್ದಾರೆ, ಮಿಕ್ಕದೆಲ್ಲ ಹಾಗಿದ್ದಾರೆ. ನಮ್ಮ KR ಪೇಟೆ ಆಗಿರ್ಬೋದು, ನಮ್ಮ ಇನ್ನೊಬ್ಬ ನಟ ಆಗಿರ್ಬೋದು. ನಾನು ಬದಲಾಗ್ಬಿಟ್ಟಿದ್ದೀನಿ. ಯಾವ ರೀತಿ ಬದಲಾವಣೆ ಆಗಿದ್ದೀನಿ ಅಂತಂದ್ರೆ, ನನ್ನ ದೇಹ ಕೂಡ ಬದಲಾವಣೆ ಆಗಿದೆ, ತಲೆ ಕೂದಲು ಕೂಡ ಬದಲಾವಣೆ ಆಗಿದೆ. ಈ ಕತೆ ಅಯೋಗ್ಯ 2 ಶುರು ಆಗೋದು ಮೊದಲನೇ ಅಯೋಗ್ಯ 1 ನೆಕ್ಸ್ಟ್ ಡೇನೆ ಅದರ ಕತೆ ಶುರು ಆಗುತ್ತೆ. ಸಮಸ್ಯೆ ಬಂದಿದೆ ತಲೆ ಕೂದಲಿಗೆ. ನಾನು ಹೇಳಿದೆ, ನಾನು ವೈಟ್ ಹೇರ್ ಸ್ಟೈಲ್ ಮಾಡಿಬಿಡ್ತೀನಿ ಅಂತ. ನಿರ್ದೇಶಕ ಬಿಡಬೇಕಲ್ಲ. ಇಲ್ಲ ಸರ್,
ದಯವಿಟ್ಟು ಹೆಂಗಾದ್ರೂ ಮಾಡಿ ತಪ್ಪು ಹಚ್ಕೊಂಡ್ಬಿಡ್ಬೇಕು ಅಂದ್ರು. ನನಗೆ ಸೀರಿಯಲ್ ಬೇರೆ ಇತ್ತು, ಮತ್ತೊಂದಿತ್ತು, ಮಗನೂ ಇರ್ತಿತ್ತು. ಬಟ್ ಏನೋ ಮಾಡಿ ಈಗ ಇವತ್ತಂತೂ ಸಿನಿಮಾ ಯಾವ ರೀತಿ ಆಗುತ್ತೆ ಅನ್ಬೇಕು. ಅದು ಯಾವುದೋ ಒಂಥರ ಡೈ ಹಚ್ಚಿದೆ, ಮತ್ತೊಂದು ಹಚ್ಚಿದೆ, ಏನೋ ಆಯಿತು. ಕೊನೆಗೆ ಹಿಂಗೂ ಮಾಡಿ ಸೀನ್ ಬಂತು. ಆ ಸೀನ್ಗಳು ಅಚ್ಚುಕಟ್ಟಾಗಿ ಬಂತು. ನನಗೆ ಈ ಜರ್ನಿ ಇದೆಯಲ್ಲ, ಈ ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮೈ ಕೆರಿಯರ್. ನಾನು ಎಲ್ಲೂ ಕೂಡ ಈ ತರಹದ ಒಂದು ಪಾತ್ರ ಮಾಡುವ ಅವಕಾಶ ಸಿಕ್ಕಿಲ್ಲ. ಬಹುಶಃ ನಾನು ಎವರ್ ರಿಮೆಂಬರ್ ಒನ್ ಪರ್ಸನ್ ಇನ್ ಮೈ ಲೈಫ್ ಈಸ್ ಮಹೇಶ್. ಅವನ ತಾಯಿಗೆ ಎಷ್ಟು ಗೌರವ ಕೊಟ್ಟು ಅವತ್ತು ಕೂಡ ನಾನು ನೋಡ್ತೇನೆ, ಅಮ್ಮ ಇದು ನನ್ನ ಮೊದಲನೇ ಸಿನಿಮಾ, ಅಮ್ಮ ನೀನು ನನ್ನ ಜೊತೆ ಇರೋದನ್ನು ನಾನು ನೋಡಿದ್ದೆ. ಹಾಗಾಗಿ ನಿಮ್ಮ ತಾಯಿ ಆಶೀರ್ವಾದ ಇದೆ, ನಿಮ್ಮ ಕುಟುಂಬದ ಆಶೀರ್ವಾದ ಇದೆ, ಇಡೀ ಕನ್ನಡ ಚಿತ್ರರಂಗದ ಒಂದು ಆಶೀರ್ವಾದ ನಿಮ್ಮ ಮೇಲಿದೆ. ಯಾಕೆಂದರೆ ನಿಮ್ಮಿಂದ ಅನೇಕ ಉತ್ತಮ ಚಿತ್ರಗಳನ್ನ ನಾನು ನೋಡಬೇಕಾಗಿದೆ. ಹಾಗೆಯೇ ಇವತ್ತು ನನ್ನ ಗೆಳೆಯ ನೀನಾಸಂ ಸತೀಶ್ವರ ಹುಟ್ಟುಹಬ್ಬ ನೋಡಿ, ಏನು ಕೋಇನ್ಸಿಡೆನ್ಸ್ ಅಂದರೆ ಅವನ ಹುಟ್ಟುಹಬ್ಬ ಹಾಗೂ ಈ ಚಿತ್ರದ ಬಿಡುಗಡೆ ಆಗಸ್ಟ್ 14, ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ. ಸೊ ನಮಗೆ ಅವತ್ತು ಹುಟ್ಟುಹಬ್ಬ, ಈ ಚಿತ್ರ ಬಿಡುಗಡೆ ಆಗೋ ದಿವಸ ಹುಟ್ಟುಹಬ್ಬ, ಇವತ್ತು ಹುಟ್ಟುಹಬ್ಬ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಬ್ಬ ಹಿರಿಯ ಕಲಾವಿದನಾಗಿ ಮಾತಾಡೋದಕ್ಕೆ ಅನುವು ಮಾಡಿಕೊಂಡಂಥ ಈ ಚಿತ್ರತಂಡದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಎಲ್ರಿಗೂ ಸರ್ವರಿಗೂ ಹಾಗೂ ನಾಯಕಿಯಾದಂಥ ನನ್ನ ಆತ್ಮೀಯ ಗೆಳೆಯ ನೀನಾಸಂ ಸತೀಶ್ ಹಾಗೂ ಮಗಳಾದಂಥ ರಚಿತಾ ರಾಮ್ಗೆ ಧನ್ಯವಾದಗಳು ಹೇಳ್ತಾ, ಒಂದಂತೂ ಹೇಳ್ತೀನಿ, ಕನ್ನಡ ಚಿತ್ರರಂಗದಲ್ಲಿ ಈಗ ಈ ಒಂದು 6 ತಿಂಗಳಲ್ಲಿ 106 ಸಿನಿಮಾ ಬಿಡುಗಡೆ ಆಗಿ 2 ಸಿನಿಮಾ ಸಕ್ಸಸ್ ಆಗಿದೆ. ಥಿಯೇಟರ್ಗಳು ಸಿಗ್ತಾ ಇಲ್ಲ. ಕನ್ನಡ ಸಿನಿಮಾ ಮಾಡಿದ್ರೆ ಕೂಡ ತಾರತಮ್ಯ ಮಾಡಿ ಬೆಳಗಿನ ಶೋ ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ವಾಣಿಜ್ಯ ಮಂಡಳಿಯಿಂದ ಅನೇಕ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಸಬ್ಸಿಡಿ ನಿಲ್ಲಬಾರ್ದು, ಆಮೇಲೆ ನಮಗೆ ಕೊಡಬೇಕಾದ ಅವಾರ್ಡನ್ನು ಇಂಟೆಂಟ್ ಕೊಡಬೇಕು, ಹಾಗೂ ಬೇರೆ 200 ರೂಪಾಯಿದು ಟ್ಯಾಗ್ ಇಡಬೇಕು ಅಂತ ಹೇಳಿದ್ದೀವಿ. ಅದು ಸದ್ಯದಲ್ಲಿ ಆಗುತ್ತೆ. ಸೊ 200 ರೂಪಾಯಿ ಆಯ್ತು ಅಂದರೆ ಪ್ರತಿಯೊಂದು ನಮ್ಮ ಸಿನಿಮಾಗಳನ್ನ ನೋಡುವಂಥ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹಾಗೂ ಮಾಧ್ಯಮದ ಮಿತ್ರರಿಗೂ ನನ್ನ ಧನ್ಯವಾದಗಳು ಹೇಳ್ತೀನಿ. ಮತ್ತೊಮ್ಮೆ ನೀನಾಸಂ ಸತೀಶ್, ಹ್ಯಾಪಿ ಬರ್ಡೇ ಟು ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಾನು ಅತಿ ಹೆಚ್ಚಾಗಿ ಏನು ಮಾತಾಡೋಂಥದ್ದೇನಿಲ್ಲ. ಯಾಕಂದ್ರೆ ಬಿಕಾಸ್ ಆಫ್ ಒಂದು ಹೇಳ್ಬೇಕಂದ್ರೆ ವರ್ಕ್ ಮಾಡಬೇಕು ಅಂತ ಏನಾದ್ರು ಹೋಗ್ಬೇಕಂದ್ರೆ ಕಾರಣ, ಮುಖ್ಯ ಕಾರಣ ರಚಿತಾ ಮೇಡಮ್. ಯಾಕಂದರೆ ನನ್ನ ಮಗಳೂರಲ್ಲಿ ಕಲಿತು ಒಂದು ಸಿನಿಮಾ ಮಾಡಬೇಕಾದ್ರೆ ಮೇಡಮ್ ಅವರೆಲ್ಲ ಒಳ್ಳೆ ಪ್ರೊಡ್ಯೂಸರ್ ನಮ್ಮ ಜೊತೆಯಲ್ಲಿ ಅಂತೇಳಿ ನಾನು ಕರೆದು ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ರಚಿತಾ ಮೇಡಮ್ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಸತೀಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ವಿರಳವಾದಂಥ ಒಬ್ಬ ವ್ಯಕ್ತಿ ನಾನು ನೋಡಿದ್ದು ಈ ಸಿನಿಮಾದಲ್ಲಿ. ಸಾಕಷ್ಟು ಏನೋ ಇಲ್ಲ, ಕಷ್ಟ ಆಗುತ್ತೆ, ಮಾಡೋಕೆ ಕಷ್ಟ ಆಗುತ್ತೆ, ಅದು ಕಷ್ಟ ಆಗುತ್ತೆ, ಇದು ಕಷ್ಟ ಆಗುತ್ತೆ. ನನಗೆ ಎಷ್ಟು ಫ್ರೆಂಡ್ಲಿ ಆಗಿತ್ತು ಅಂದರೆ ಒಂದೇ ಒಂದು ಕ್ಷಣ ಕೂಡ ನನಗೆ ಒಂದು ಟೆನ್ಷನ್ ಇಲ್ಲದೆ ಮಾಡಿದಂಥ ಇದೆಲ್ಲ ಮೀರಿದ್ರೆ ನಮ್ಮ ಮನೆಗೆ ಹೋದ್ರು ಸರ್. ಅವ್ರ ಲಿಮಿಟೇಷನ್ ಬಿಟ್ಟು, ಕ್ರಾಸ್ ಬಿಟ್ಟು ಮುಂದೆಗಡೆ ಹೋದ್ರು ಕೂಡ ಮಾಡ್ಬಿಡೋಣ, ಇದು ಮಾಡೋಣ, ಅದು ಮಾಡೋಣ. ಸಹಜವಾಗಿ ಪ್ರತಿಯೊಬ್ಬ ನಿರ್ಮಾಪಕರಿಗೂ ತನ್ನ ಬಡ್ಜೆಟ್ ಬಗ್ಗೆ ಇರ್ಬೋದು, ಪ್ಲಾನಿಂಗ್ ಬಗ್ಗೆ ಇರ್ಬೋದು, ಇಲ್ಲಿ ಏನಾಗುತ್ತೆ ಒಂದು ಭಯ ಇರುತ್ತೆ. ಆ ಭಯದ ಒಳಗಡೆನೂ ಧೈರ್ಯ ತುಂಬ್ಕೊಂಡು ಮಾಡ್ದಂಥವ್ರು. ಅವ್ರಿಗೆ ನಿಜವಾಗ್ಲೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ. ಇದ್ರ ಜೊತೆಗೆ ಇನ್ನು ಚೇತನ್ ಸರ್ ಇರ್ಬೋದು, ಮಾಸ್ತಿ ಸರ್ ಇರ್ಬೋದು, ಇನ್ನು ಎಲ್ಲ ಕಲಾವಿದರಿಗೂ ಅವರು ಅವ್ರದ್ದೇ ಆದಂಥ ಒಂದು ಸ್ಥಾನಗಳು ಸಂಪಾದಿಸ್ಕೊಂಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ನಾನು ನಮ್ಮ ವಿಶ್ವಜಿತ್ ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಮೇಡಮ್, ಆ್ಯಕ್ಚುಲಿ ಮಾತು ಬರಲ್ಲ ಅವ್ರಿಗೆ. ನಮ್ಮ ಸೆಟ್ಟಲ್ಲೂ ವಾಯ್ಸ್ ಹೆಂಗಿದೆ ಅಂತ ಸಾಕಷ್ಟು ಜನ ಗೊತ್ತಿಲ್ಲ. ಆದರೆ ಈಗ ಏನಾದ್ರು ಮಾತಾಡಿದ್ರೆ ಸ್ವಲ್ಪ ನೋಟ್ ಆಗ್ಬೋದೇನೋ ಅಷ್ಟೇ. ಕೆಲಸ ಎಕ್ಸ್ಟ್ರಾರ್ಡಿನರಿ ಮೇಡಮ್. ಇವರು ಸಾಧಿಸಿ ತೋರಿಸ್ಬೇಕು ಅನ್ನೋದು ಅಂತೆ, ಮಾತಾಡಿ ತೋರಿಸೋದಿಲ್ಲ. ಕೆಲವರು ಮಾತಾಡಿದ್ರೇ ಸಾಧಿಸೋದು. ಇವ್ರದ್ದು ಹಂಗಲ್ಲ, ಇವ್ರು ಸೈಲೆಂಟಾಗಿ ಮಾಡಿದ್ರು. ಈಕ್ವಲ್ ಅವರು ಅಲ್ಲೇ ಅವ್ರು ನಾವು ನೋಡಿದ್ದು ಇವಾಗ ಎಡಿಟರ್ ಅಂತ ಗೊತ್ತಾಗ್ತಾ ಇರೋದು ಎಲ್ಲರೂ ಇವಾಗ ಅವ್ರು ನೋಡ್ತಾ ಇರೋದು. ಯಾರು ಇದ್ರ ಬಗ್ಗೆ ಅವ್ರು ನೋಡಿಲ್ಲ. ಅದು ಬಿಟ್ಟು ನನಗೆ ಮೂಲ ಕಾರಣ ಸರ್ ಇವರು ಸುಂದರ ಸರ್. ನಾನು ಅವ್ರು ಹೇಳಿದ್ದಷ್ಟು ಸತ್ಯನೇ ಇಲ್ಲಿ ಹೇಳಿದ್ದು. ಮ್ಯಾನೇಜರ್ ಕಾರ್ಡ್ ಕೊಡೋಕ್ಕೆ ಸಾಕಷ್ಟು ಅತಂತ್ರಗಳಿತ್ತು. ಆಗ ಹೊಸ ಮ್ಯಾನೇಜರ್ ಕಾರ್ಡ್ ಕೊಡಲ್ಲ ಅಂತಂದಾಗ ನನಗೆ ಪ್ರತಿ ಸತಿ ಅವ್ರ ಮನೆ ಮುಂದೆನೇ ನಿಂತ್ಕೊಳ್ತಿದ್ದೆ. ಅಲ್ಲಿ ನಮ್ಮ JP ನಗರ ಮನೆ ಹತ್ರ. ಸರ್ ಇದೇನೋ ಒಂದು ಮಾಡಿ ಅಂತ. ಬಟ್ ಅವ್ರು ಇದ್ದಂಥ ಟೈಮಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ಬೇಕು ಅಷ್ಟು ಮಾಡಿದ್ದಾರೆ. ಈ ಸಿನಿಮಾಗೆ ಬೆನ್ನೆಲುಬಾಗಿದ್ದು ಮುನೇಗೌಡರು ಸರ್ಗೆ ಲೆಫ್ಟ್ ರೈಟ್ ಅಂದ್ರೆ ಯಾರೂ ಇಲ್ಲ. ನಮ್ಮ ಪ್ರದೀಪ್ ಸರ್ ಅಂತ ದೇವರಾಜ್ ಅಂತಿದ್ದಾರೆ. ಅವರೇ ಪೂರ್ತಿ ಎಕ್ಸ್ಟ್ರಾರ್ಡಿನರಿ ನೋಡ್ಕೊಂಡು ಬಂದಂಥವ್ರು. ಲೆಕ್ಕಾಚಾರಗಳು ಇರ್ಬೋದು, ಪ್ಲಾನಿಂಗ್ ಇರ್ಬೋದು,
ಅವ್ರು ಬರ್ತಿರ್ಲಿಲ್ಲ, ಅವ್ರಿಬ್ಬರು ಕಳಿಸ್ತಾ ಇದ್ರು. ಅವ್ರಿಬ್ಬರು ಬಂದ್ರೆ ನಾವು ಅವ್ರನ್ನ ಪ್ರೊಡ್ಯೂಸರ್ ಕೇಳ್ತಾ ಇರಲಿಲ್ಲ ನಾವು. ಆ ರೀತಿ ಅವ್ರು ನೋಡಿದ್ದೆ ದೇವರಾಜ್ ಸರ್ ಮತ್ತೆ ನೀವು ಇಬ್ಬರಿಗೂ ಪ್ರದೀಪ್ ಸರ್ಗೆ ನಮಸ್ಕಾರಗಳು, ಮತ್ತೆ ಅರ್ಜುನ್ ಸರ್ಗೆ. ಲಾಸ್ಟ್ ನಾವು ಒಂದು ಕಾಲದಲ್ಲಿ ತೀರಾ ಆತ್ಮೀಯತೆಯಿಂದ ಬೆಳೆದಂಥವ್ರು, ಬರ್ತಾ 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 ಒಂದು ಗ್ರಾಜುಯೇಟ್ ಅರ್ಜುನ್ ಸರ್ ಬೆಳೀತಾ ಹೋಯ್ತು. ನಿಮ್ಮ ಒಂದು ಸಿನಿಮಾಗಳಲ್ಲಿ ಸುಮಾರು 8-9 ಸಿನಿಮಾ ನಾನು ನಿಮ್ಮ ಸಂಗೀತ ಇದರಲ್ಲಿ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಸಂತೋಷದ ವಿಚಾರ ಈ ಸ್ಟೇಜ್ಗೆ ಬಂದಿರೋದು. ಸರ್ ನಿಮ್ಮ ಹುಟ್ಟು ಹೊರಡ್ತಿದ್ದೆ ನನ್ನ ಶುಭಾಶಯಗಳು. ಒಳ್ಳೇದಾಗಿ ಈ ಸಿನಿಮಾ ಸ್ವತಂತ್ರ ಅಂತ ಹೇಳೋದಲ್ಲ, ಎಲ್ಲರೂ ಸ್ವತಂತ್ರವಾಗಿ ಓಡಾಡ್ಬಿಡೋಣ. ಅವತ್ತು ಆ ಸಿನಿಮಾಕ್ಕೆ ಏನಾಗುತ್ತೋ ಆಗಲಿ, ಎಲ್ಲ ಪೂರ್ತಿನೂ ನಮ್ಮ ಸಪೋರ್ಟ್ ಪೂರ್ತಿ ಇರಬೇಕು. ತಂತ್ರಜ್ಞರು ಇರ್ಬೋದು, ನನ್ನಿಂದ ಕೆಲಸ ಮಾಡಿದಂಥವ್ರು, ನನ್ನ ಸ್ಟೇಟ್ಸ್ ಇರ್ಬೋದು, ಯಾರು ವೆಂಕಟೇಶ್ ಇರ್ಬೋದು, ನಮ್ಮ ಶ್ರೀಧರ್ ಇರ್ಬೋದು, ಇವರೆಲ್ಲ ತುಂಬ ನನಗೆ ಬೆನ್ನೆಲುಬಾಗಿದ್ದರು. ಹಿಂಗೆಲ್ಲ ತಿರುಗಿಸಿ ಬಂದರೆ ಕ್ಯಾಪ್ಟನ್ ಅಂತ ಬರ್ತೀವಿ ನಾವು. ನಮ್ಮ ಮಹೇಶ್ ಸರ್ ಅವರು ಗಲಾಟೆ 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 ನಡೀತಾನೆ ಇರ್ತದೆ ನಮ್ಗೆ, ಅದು ಇದು ಇದು ಅದು. ಬಟ್ ಏನು ಗಲಾಟೆ ಮಾಡ್ತಾರೆ, ಅಲ್ಟಿಮೇಷನ್ ಸಿನಿಮಾಗೆ ಗಲಾಟೆ ಮಾಡೋದು. ಬೇರೆ ಏನಿಗೂ ಇಂಡಿಪೆಂಡೆಂಟ್ ಆಗಿ ಏನು ಪರ್ಸನಲ್ ಆಗಿ ಯಾರಿಗೂ ಗೆಡ್ಜ್ ಇರಲ್ಲ, ಪರ್ಸನಲ್ ಆಗಿರಲ್ಲ. ಕೆಲವೊಂದ್ಸತಿ ಕೆಲವು ಲೊಕೇಶನ್ಗಳಲ್ಲಾದಾಗ ಒಂದು ವೇರಿಯೇಷನ್ಗಳಾಗ್ತವೆ. ಅದನ್ನೆಲ್ಲಾನು ಸಭಾಯಿಸ್ಕೊಂಡು ನಮ್ಮ ನರಸಿಂಹಣ್ಣ ಹಿಂಗೆ ಮಾಡೋಣ, ಹಿಂಗೆ ಮಾಡೋಣ, ಇದು ಮಾಡೋಣ, ಅದು ಮಾಡೋಣ. ಬಡ್ಜೆಟ್ ಅನ್ನೋದು ನನಗೆ ಎಷ್ಟು ಸರ್ವಿಸಲ್ಲಿ ಹೆಚ್ಚು ಕಮ್ಮಿ ಒಂದು 25 ವರ್ಷ ಆಯ್ತು ನಾನು ಇಂಡಸ್ಟ್ರಿಗೆ ಬಂದು. ಅಷ್ಟು ಸಿನಿಮಾ ಬಡ್ಜೆಟ್ ಇದೊಂದು ಪಿಕ್ಚರ್ಗೆ ಹಾಕೊಂಡು ಬಂದಿದ್ದೀನಿ. ಫ್ರಮ್ ಮುಹೂರ್ತದಿಂದ ಹಿಡಿದು ಬಡ್ಜೆಟ್ ಲಿಸ್ಟ್ ಇವಕ್ಕೂ ನಡೀತಾ ಇದೆ. ಇನ್ನೂ ಒಂದು ಸಾಂಗ್ ಇದೆ ನಮ್ದು, ಇವಕ್ಕೂ ಬಡ್ಜೆಟ್ ಲಿಸ್ಟ್ ನಡೀತಾನೆ ಇದೆ. ಬಟ್ ಆದ್ರೂ ಅನ್ಕೊಂಡಿದ್ ಗುರಿ ಮುಟ್ಟೋವರೆಗೂ ನಮ್ಮ ಡೈರೆಕ್ಟರ್ ಬಿಡಲ್ಲ. ಅದನ್ನೇ ಕಾಪಾಡ್ಕೊಂಡು ಬಂದಿದ್ದೀನಿ ಇದುವರೆಗೂ. ಮಹೇಶ್ ಸರ್ ತುಂಬ ಥ್ಯಾಂಕ್ ಯು. ನೀವು ಇವತ್ತಿನ ದಿವಸ ಈ ಸಿನಿಮಾ ಇದು ನೋಡಿದ್ರೆ ನಾನು ಈ ಸಿನಿಮಾಗೆ ನಾನು ಇರಲಿಲ್ಲ ಆ್ಯಕ್ಚುಲಿ ಶೂಟಿಂಗ್ ಸೆಟ್ಟಲ್ಲಿ. ಬಟ್ ಅಮೇಝಿಂಗ್ ಆಗಿ ಬಂದಿದ್ದಾನೆ. ಇದೇ ನಮ್ಗೆ ಟ್ರಂಪ್ ಕಾರ್ಡ್, ನಮ್ಮ ಇಡೀ ಸಿನಿಮಾಗೆ ಆಗುವಂಥ ಮೂಲ ಏನಾದ್ರು ಟ್ರಂಪ್ ಕಾರ್ಡ್ ಆದರೆ ಈ ಸಾಂಗ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ ಮೊದಲನೇ ಪಾರ್ಟಲ್ಲಿ ಕೂಡ ಅದೇ ಸಾಂಗ್ ಆಗಿದ್ದು, ಇದು ಕಂಟಿನ್ಯೂಷನ್ ಸಾಕು. ಜಾಸ್ತಿ ಮಾತಾಡಬೇಕು ಸರ್. ಥ್ಯಾಂಕ್ ಯು ಮಾಧ್ಯಮದವ್ರಿಗೆ. ಇದೊಂದು ಕಂಪ್ಲೀಟ್ ಎಂಟರ್ಟೈನರ್ ಆಗಿ ಸಿನಿಮಾ ಬಂದಿದೆ. DA ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಈ ಸಾಂಗ್ ಅಂತ ಬಂದಾಗ ಇನ್ನೊಂದು ಸಿನಿಮಾ ಜೊತೆಗೆ ಡೇಟ್ ಕ್ಲಾಶ್ ಆಗಿದ್ದರಿಂದ ಸ್ವಾಮಿಗೌಡ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ಬಂದು ಶೂಟ್ ಮಾಡ್ಕೊಡ್ಬೋದು ಅಂತ. ಅವರು ತಮ್ಮ ಶೆಡ್ಯೂಲ್ನಲ್ಲಿ ಬಿಸಿ ಇದ್ರು ಕೂಡ ಬಂದು ಇಷ್ಟು ಬ್ಯೂಟಿಫುಲ್ ಆಗಿ ಸಾಂಗ್ ಶೂಟ್ ಮಾಡ್ಕೊಂಡಿದ್ದಾರೆ. ಆ ಸ್ವಾಮಿಗೌಡರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ ಶಾಕಾಹಾರಿ ಸಿನಿಮಾ ಆದಮೇಲೆ ಸತೀಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹ್ಯಾಪಿ ಬರ್ಡೇ ಸರ್. ಆಗಸ್ಟ್ 14th ರಿಲೀಸ್ ಆಗ್ತದೆ ಸಿನಿಮಾ. ತುಂಬ ಮಜಾ ಬಂದಿದೆ. ಶೂಟ್ ಮಾಡ್ತಾನೂ ಅಷ್ಟೇ ಮಜಾ ಕೊಟ್ಟಿತ್ತು, ಫಿಲ್ಮು ಕೂಡ ಅಷ್ಟೇ ಮಜಾ ಕೊಟ್ಟಿತ್ತು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸತೀಶ್ ಸರ್ ಹ್ಯಾಪಿ ಬರ್ಡೇ. ಮಹೇಶ್ ಜಿ ಹ್ಯಾಪಿ ಆ್ಯನಿವರ್ಸರಿ. ನಾನು ಈ ಮೂವಿ ಬಗ್ಗೆ ಏನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ನನಗೆ ಈ ಮೂವಿನಲ್ಲಿ ಒಂದು ಅವಕಾಶ ಕೊಡುವಂಥ ರಚಿತಾ ಮೇಡಮ್, ಅದಾದಮೇಲೆ ಮುನೇಗೌಡರು ಸರ್ಗೆ ತುಂಬ ಧನ್ಯವಾದಗಳು. ನಾನು ಆ್ಯಕ್ಚುಲಿ ಡಿಸೈನರ್. ಈ ಮೂವಿನಲ್ಲಿ ಫಸ್ಟ್ ಟೈಮ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರಾಗಿ ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ತುಂಬ ಎಕ್ಸ್ಪೀರಿಯನ್ಸ್ ಪಡೆದಿದ್ದೀನಿ. ಥ್ಯಾಂಕ್ ಯು ರಚಿತಾ ಮ್ಯಾಮ್, ಥ್ಯಾಂಕ್ ಯು ಮುನೇಗೌಡರು ಸರ್, ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸತೀಶ್ ಸರ್. ಫಸ್ಟ್ ಆಫ್ ಆಲ್ ನಾನು ಏನೇ ಪ್ಲೇಬ್ಯಾಕ್ ಮಾಡ್ತಿದ್ರು, ಏನೇ ಹಾಡ್ತಿದ್ರು, ದಟ್ಸ್ ಆಲ್ ಬಿಕಾಸ್ ಆಫ್ AJ ಸರ್. ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಚಿತಾ ಮ್ಯಾಮ್ ಬಗ್ಗೆ ಹೇಳಬೇಕಂದ್ರೆ, ಶಿ ಪರ್ಸ್ನಲಿ ಟೆಕ್ಸ್ಟೆಡ್ ಮೀ, ಅಂದರೆ ಚೆನ್ನಾಗಿತ್ತು, ನೀವು ವಾಯ್ಸ್ ನನಗೆ ಸೂಟ್ ಆಗುತ್ತೆ ಅಂತ. ಸೊ ದಟ್ ಸೋ ಸ್ವೀಟ್ ಆಫ್ ಹರ್. ಆ್ಯಂಡ್ ಸತೀಶ್ ಸರ್ ಮತ್ತು ರಚಿತಾ ಮ್ಯಾಮ್ ಇಬ್ಬರು ಸೂಪರಾಗಿ ಕಾಣಿಸ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಮಹೇಶ್ ಸರ್, ಇದರಲ್ಲೊಂದು ಹಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಆ್ಯಂಡ್ ಚೇತನ್ ಸರ್ ತುಂಬ ಚೆನ್ನಾಗಿ ಲಿರಿಕ್ಸ್ ಎಲ್ಲ ಬರೆದಿದ್ದಾರೆ. ಆ್ಯಂಡ್ ಮುನೇಗೌಡ ಸರ್ಗೂ ತುಂಬ ಥ್ಯಾಂಕ್ ಯು. ನಲ್ಲಿ ಸಾಂಗ್ ಮಾಡಿದ್ವಿ ಅಯೋಗ್ಯ 1ನಲ್ಲಿ. ಅದೇ ನಮಗೊಂದು ದೊಡ್ಡ ಚಾಲೆಂಜ್ ಎದುರುಗಡೆ ಇತ್ತು, ಹೇಗೆ ಆ ಹಾಡನ್ನು ಆ ಲೆವೆಲ್ಗೆ ಇನ್ನೊಂದು ಹಾಡು ಮಾಡಬೇಕಲ್ಲ ಅಂತ. ಬಟ್ ಆ ಪ್ರೆಷರ್ ನನಗೆ ಯಾರು ತಂಡದಲ್ಲಿ ಯಾರು ಇವತ್ತರೂ ಸರ್ ಅದು ಮೀರಿಸ್ಬೇಕು ಸರ್, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಯಾರು ಹೇಳಿಲ್ಲ. ಸತೀಶ್ ಸರ್ ಕೂಡ ಕಂಪೋಸಿಂಗಲ್ಲಿದ್ದರು. ಸೊ ಆರಾಮಾಗಿ ಮಾಡಿದ್ವಿ. ಆ ಹಾಡು ನಿಮ್ಮ ಮುಂದೆ ಇವತ್ತು ತಂದಿದ್ದೀವಿ. ಚೇತನ್ ಥ್ಯಾಂಕ್ ಯು ಸೋ ಮಚ್. ಚೇತನ್ ಯಾವಾಗಲೂ ತುಂಬ ಈಸಿ ಪದಗಳು, ಆ ಥರ ಒಂದು ರೈಟರ್ ತುಂಬ ಕಮ್ಮಿ. ಹಂಸಲೇಖ ಸರ್ ಅದನ್ನೆಲ್ಲ ಮಾಡ್ತಾಯಿದ್ರು. ವಿ ಆರ್ ಸೋ ಪ್ರೌಡ್ ದಟ್ ಚೇತನ್ ಅವರ ಆ ಸ್ಥಾನದಲ್ಲಿ ನಿಂತಿರೋದು. ಈ ಥರ ಈಸಿ ಪದಗಳು ಜನಕ್ಕೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಭಾಳ ಹೆಮ್ಮೆ ಆಗ್ತಿರೋದು ಪೃಥ್ವಿ, ಕಂಗ್ರ್ಯಾಚುಲೇಷನ್ಸ್. ತುಂಬ ತುಂಬ ಚೆನ್ನಾಗಿ ಹಾಡಿದೆ ಅಂತಂದ್ರೆ ನೀನು ಕನ್ನಡದಲ್ಲಿ ಕನ್ನಡದ ಸಿಂಗರ್ಸು ಲಾಂಚ್ ಮಾಡೋದಕ್ಕೆ ಇಟ್ಸ್ ಅ ಬಿಗ್ ಚಾಲೆಂಜ್. ಯಾಕಂದರೆ
ನಾನೇ ಅವಕಾಶ ಕೊಡ್ಬೋದು, ಬಟ್ ಅದಾದಮೇಲೆ ಎಷ್ಟೊಂದು ಜನ ದಾಟುತ್ತದೆ, ಆಡಿಯೋ ಕಂಪ್ನಿ ಹೋಗುತ್ತೆ, ಎಷ್ಟೊಂದು ಜನ ಕೇಳ್ತಾರೆ, ಅವರೆಲ್ಲ ಅಪ್ರೂವ್ ಮಾಡಬೇಕಂದ್ರೆ ನೀವು ನಿಜವಾಗ್ಲೂ ಅಷ್ಟು ಟ್ಯಾಲೆಂಟೆಡ್ ಇರೋದಕ್ಕೆ ಮಾತ್ರ. ಸೊ ಯಾರನ್ನೂ ಧೈರ್ಯ ಮಾಡಿಲ್ಲ ಪೃಥ್ವಿ ವಾಯ್ಸ್ ಬೇಡ ಅಂತ ಹೇಳೋದಕ್ಕೆ, ಅದೇ ನಿಮ್ಮ ಗೆಲುವು. ಸೊ ಪ್ರತಿ ಸತಿ ನೀನು ಹಾಡ್ಬೇಕಾದ್ರೆ ಹಾಗೆ ಅಂದ್ಕೊಂಡು ಹಾಡು. ನಾನು ಇವತ್ತು ಹಾಡಿದ್ರೆ ಯಾರಿಗೂ ಧೈರ್ಯನೇ ಬರಬಾರ್ದು ನನ್ನ ವಾಯ್ಸ್ನ ಚೇಂಜ್ ಮಾಡು ಅಂತ ಹೇಳೋಕ್ಕೆ ಅನ್ನೋ ರೀತಿಯಲ್ಲಿ ಅದೇ ರೀತಿ ಹಾಡಿದ್ದೆ. ಐ ಆಮ್ ಸೋ ಪ್ರೌಡ್ ಆಫ್ ಯು. ತುಂಬ ಚೆನ್ನಾಗಿದೆ. ಆ್ಯಂಡ್ ರಚಿತಾ ರಾಮ್, ಶಿ ಈಸ್ ಅ ಗ್ರೇಟ್ ಫ್ರೆಂಡ್ ನನಗೆ, ವೆರಿ ಮನಸ್ಸಿಗೆ ತುಂಬ ಹತ್ತಿರವಾದವರು. ಅವರು ಸಿನಿಮಾ ಅಂದಾಗ ನಾನು ಸ್ಪೆಷಲ್ಲಾಗಿ ವೈಷ್ಣವ್ ರಾಮ್ ಅವ್ರಿಗೆ ಸಾಂಗ್ ಮಾಡ್ತಾ ಇದ್ದೀನಿ, ಇನ್ನೂ ಸ್ಪೆಷಲಾಗಿ ಏನಾದರೂ ಮಾಡಬೇಕು ಅಂತ. ಇದಕ್ಕೆ ಹಿಂದೆ ಇದು ಅಯ್ಯೋ ಶಿವನೇ ಸಾಂಗ್ ಮಾಡಿದ್ವಿ ಕಲ್ಟಲ್ಲಿ, ಅದಕ್ಕೆ ರಾಮ್ ಅವ್ರು ಬೈತಾಯಿದ್ರು, ಅರ್ಜುನ್ ನಿಮ್ಮ ಎಲ್ಲಿ ನನಗೆ ಸಾಂಗ್ ಮೇಡಮ್ ನಿಮಗೆ ಮೇಡಮ್ ಸಾಂಗ್ ಮಾಡಿದ್ರು ಅಂದರೆ, ಇಲ್ಲ ನಾನು ಅದರಲ್ಲಿ ಇಲ್ಲ ಮಾಡಿಲ್ಲ ಅಂತ ಹೇಳಿದ್ರು. ಅಯ್ಯೋ ನಂಗೆ ಗೊತ್ತಿಲ್ಲ ನೀವೇ ಇರ್ತೀರಾ ಅಂತ ಅಂದ್ಕೊಂಡಿದ್ದೆ ಅಂತ. ಸೊ ಒಂದು ಸ್ಪೆಷಲ್ ಕಾಳಜಿ ಇರುತ್ತೆ ಮೇಡಮ್ ನೀವು ಯಾವಾಗಲೂ ಹಾಡಲ್ಲಿದ್ದಾಗ. ನಿಮಗೆ ಅವ್ರು ಲುಕಿಂಗ್ ಆಸ್ ಕ್ಯೂಟ್ ಆಸ್ ಆಲ್ ಟೈಮ್. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಆ್ಯಂಡ್ ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರಿಗಿನ ಹೆಚ್ಚಾಗಿ ತಮಗೆ ದುಡ್ಡು ತಾಯಿ ಲಕ್ಷ್ಮಿ ಒಲಿಲಿ ನಿಮಗೆ ಅಂತ ನಾನು ಕೇಳ್ಕೊತೀನಿ. ಬಹಳ ಕಷ್ಟಪಟ್ಟು ಪ್ರತಿಯೊಂದು ವಿಷಯನೂ ಮಾಡಿದ್ದೀರಾ. ಆ್ಯಂಡ್ ಯಾರ ಮನಸ್ಸು ನೋಯಿಸಿದೆ, ತುಂಬ ಒಂದು ಸಾಫ್ಟ್ ಸ್ಪೋಕನ್ ಪ್ರೊಡ್ಯೂಸರ್ ನೀವು. ನಿಮಗೆ ಒಳ್ಳೇದಾಗಬೇಕು ಸರ್, ನಿಮ್ಗೆ ಒಳ್ಳೇದಾದರೆ ನಮ್ಮೆಲ್ಲರಿಗೂ ಒಳ್ಳೇದಾಗುತ್ತೆ. ಆ್ಯಂಡ್ ನಿಮ್ಮ ಜೊತೆಲಿ ಮಹೇಶ್ ಅವರು ಇರೋದು ಒಂದು ದೊಡ್ಡ ಸ್ಟ್ರೆಂತ್. ಬಿಕಾಸ್ ಮಹೇಶ್ ಬಂದು ಎಷ್ಟೇ ಒಂದು ದೊಡ್ಡ ಹಿಟ್ ಕೊಟ್ಟಿರೋ ಡೈರೆಕ್ಟರ್ ಆದ್ರೂ ಈ ಸಿನಿಮಾನು ಅದೇ ರೀತಿ ಮಾಡಬೇಕು, ಪ್ರತಿ ಇಂಚು ಚೆನ್ನಾಗಿ ಬರಬೇಕು ಅಂತ ಹಾಡ್ದು ಅಷ್ಟೇ ಸುಮಾರು ಡಿಸ್ಕಷನ್ ಮಾಡ್ತಿರ್ತೀವಿ. ಇದೆಲ್ಲ ಕೋರಸ್ ಬಂತಲ್ಲ, ಮಕ್ಕಳ ಕೋರಸ್ಸು, ಆ ಮಕ್ಕಳ ಕೋರಸ್ ನಾವು ಮಾಡಿದಾಗ ಅವ್ರಿಗೆ ಮೊನ್ನೆವರೆಗೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಒಂದು 60 ಜನ ಮಕ್ಳು ಹಾಕಿದ್ದೀನಿ ಸರ್, ನನಗೆ 60 ಜನ ಥರ ಕೇಳಿಸ್ತಾ ಇಲ್ಲ ಸರ್ ಅಂತ. ಕೊನೆವರೆಗೂ ಈ ಸ್ಪೋಕ್ ಟು ಮೀ ಅನ್ನೋದು ಬರೋವರೆಗೂ ಅವ್ರಿಗೆ ಬಿಡದೆ ಅದನ್ನು ಫಾಲೋ ಮಾಡಿಸಿ ಇವತ್ತು ಸ್ಕ್ರೀನ್ ಮೇಲೆ ಬಿಟ್ಟಿದ್ದಾರೆ. ಸ್ಕ್ರೀನ್ ಮೇಲೆ ನೋಡೋಕೆ ಭಾಳ ಖುಷಿ ಆಗ್ತಾ ಇದೆ ಮಹೇಶ್, ಥ್ಯಾಂಕ್ ಯು. ಆ್ಯಂಡ್ ಇನ್ಯಾರ ಸರ್, ಥ್ಯಾಂಕ್ ಯು, ತಾವು ಬಂದು ದೊಡ್ಡ ಮಾತಾಡಿದ್ರಿ, ಅದೇ ಒಂದು ದೊಡ್ಡ ಆಶೀರ್ವಾದ. ಸತೀಶ್ ಸರ್, ಆಲ್ ದಿ ಬೆಸ್ಟ್. ಸೂಪರ್ ಡೂಪರ್ ಹಿಟ್ ಈ ಸಿನಿಮಾ ಕೂಡ ಆಗಲಿ. ಯಾರ್ದನ್ನ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಮಾಧ್ಯಮದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಹುಟ್ಟುಹಬ್ಬದ ಶುಭಾಶಯಗಳು. ಮಹೇಶ್, ನಿಮಗೂ 1ನೇ ವರ್ಷದ ಹ್ಯಾಪಿ ಆ್ಯನಿವರ್ಸರಿ. ಫಸ್ಟ್ ಆಫ್ ಆಲ್ ನನಗೆ ಈ ಅಯೋಗ್ಯ 2 ಪ್ರಾಜೆಕ್ಟು ನನಗೆ ಸಿಕ್ಕಿದೆ ಅಂದರೆ ನಿಜವಾಗ್ಲೂ ನನಗೆ ಸಂತೋಷ ಆಗಬೇಕು. ಏನಕ್ಕೆ ಅಂದರೆ ಇದರಲ್ಲಿ ನಮ್ಮ ರಚಿತಾ ರಾಮು, ಸತೀಶ್ ಅವರು ಮತ್ತು ನಮ್ಮ ಡೈಲಾಗ್ ರೈಟ್ರು ಎಲ್ಲ ಆರ್ಟಿಸ್ಟು ಮಾಡ್ತಾ ಇದ್ದಾರೆ. ಮೊದಲನೇ ಸಿನಿಮಾ ಹಿಟ್ಟಾಗಿದೆ, ಹಾಗೆ 2ನೇ ಸಿನಿಮಾನೂ ನೀವೆಲ್ಲರೂ ಹಿಟ್ ಮಾಡಿಕೊಡ್ಬೇಕು. ಎಲ್ಲರೂ ನೋಡಿ ಈ ಸಿನಿಮಾನ ನೆಕ್ಸ್ಟು ಅಯೋಗ್ಯ 3 ಮಾಡೋ ಹತ್ರ ನಮಗೆ ಹುಮ್ಮಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಎಲ್ಲರೂ ಈ ಸಿನಿಮಾದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ, ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸರ್ ಸುಪ್ರೀತ್ ಸರ್ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಸರ್ ನಿಮಗೂ ನಮಸ್ಕಾರ. ಎಲ್ಲ ನಮ್ಮ ಆರ್ಟಿಸ್ಟ್ಗೆ ನಮಸ್ಕಾರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಸತೀಶ್ ಸರ್ ಹ್ಯಾಪಿ ಬರ್ಡೇ. ನಾನು ಫಸ್ಟು ನೆನೆಸ್ಕೊಳ್ಳೋದು ಅರ್ಜುನ್ ಜನ್ಯ ಸರ್ನ ಈ ಸಂದರ್ಭದಲ್ಲಿ ಫಸ್ಟ್ ನೆನೆಸ್ಕೊತೀನಿ. ಯಾಕೆಂತಂದರೆ ಪಾರ್ಟ್ 1 ನಾನು ಕತೆ ಹೇಳಿದಾಗ ಫಸ್ಟ್ ಟ್ಯೂನ್ ಹಾಕಿದೆ ಏನೇ ಮೀನಮಿ ಸಾಂಗ್ದು ರಿಜೆಕ್ಟ್. ನಾನು ಸಾಕೋಸರ ಹಠ ಬಂದೆ, ಅದು 5 ಟ್ಯೂನು ಅಷ್ಟೇ ಒಂದೇ ಸಲ ಹಾಕೋದು. ಅವ್ರ ಜೊತೆ ಕುತ್ಕೊಂಡಾಗ ಒಂದು ಶಂಕರ ಆರಾಧನೆ ಮಾಡಿ ಕೂತ್ಕೋತಾರೆ, ಅವೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಇವಾಗ ಮತ್ತೆ ಅಯೋಗ್ಯ 2 ಬಂದಾಗ ಎಕ್ಸ್ಪೆಕ್ಟೇಷನ್ ಏನಿಲ್ಲ ಸರ್, ಎಂಜಾಯ್ ಮಾಡೋಣ ಸಾಂಗ್ ಅಂತಲೇ ಹೊರಟೆ. ಕತೆ ನಮ್ಮ ಕಂಟಿನ್ಯೂಷನ್ಸ್ ಎಲ್ಲ ಇಷ್ಟ ಆಯಿತು. 5 ಟ್ಯೂನ್ಗಳು 5 ಸಾಂಗ್ದು ಒಂದೇ ಟೈಮ್ ನಾವು ಹಾಕಿರೋದು. ನಾವು ಓದಾಗಿಲ್ಲ ಸರ್ ಇನ್ನೊಂದು ಬೆಟರ್ ಹೋಗೋಣ ಅನ್ನೋದೇನಿಲ್ಲ. ಹೃದಯ ಮುಟ್ಟೋದವ್ರು ಕೊಡ್ತಾರೆ, ಶ್ರದ್ಧೆಯಿಂದ ಕುತ್ಕೋತಾರೆ, ನಮ್ಗೆ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ತಗೊಂಡೋಗೋದು ನನ್ನ ಗೆಳೆಯ ಚೇತನ್ ಹತ್ರ. ನಾನು ಬಿಟ್ಟರೆ ಯಾರ ಕೈಲೂ ಲಿಂಕ್ಸ್ ಬರ್ಸಲ್ಲ. ಯಾಕಂದರೆ ಒಂದು ಗೆಳೆತನ ಸಲಿಗೆ ಇರುತ್ತೆ. ನಾವು ಒಂದು 8 ಗಂಟೆ ಮೇಲೆ ಎಲ್ಲೂ ಮೊಬೈಲ್ಗಳು ಕಡಿಮೆ ಬಂದಾಗ 8 ಗಂಟೆ ಮೇಲೆ ಸೇರೋಣ ಗೆಳೆಯ ಅಂತೇಳಿ ಸೇರ್ಕೊಂಡಾಗ ಗೆಳೆಯನೂ ಅಷ್ಟೇ ಒಂದು ಸಲ ಬರ್ದ್ಮೇಲೆ ಮುಗೀತು. ಗೆಳೆಯ ಜೋಡಿ ಪದಗಳ ಮೇಲೆ ಹೋಗೋಣ, ಮುದ್ದು ಪುಟ್ಟಲಕ್ಷ್ಮಿ, ಕದ್ದದ್ದು ನನ್ನೇ, ಈ ಥರ ಲೈಫ್ಗಳು ಚೇತನ್ ಅವರು ನನಗೆ ಹೇಳ್ಕೊಟ್ಟಾಗ ಗೆಳೆಯ ನಾನು ನೆಕ್ಸ್ಟ್ ಇಲ್ಲ ಅಂತಿರಲಿಲ್ಲ. ಇದುವರೆಗೆ 10 ಸಾಂಗ್ಗಳಾಯಿತು ಅಯೋಗ್ಯ ಅಂತ, ಅಯೋಗ್ಯ 2 ಅಂತ. ಥ್ಯಾಂಕ್ ಯು ಗೆಳೆಯ, ಮುದ್ದಾದ ಲೈನ್ಗಳಿಗೆ. ಹಾಗೆ ಮಾಸ್ಟರ್ ಸರ್ ಡೈಲಾಗ್ ಅವರು ತುಂಬಾ ಬ್ಯುಸಿ ಇದ್ರು. ಅಯೋಗ್ಯ ಮಾಡ್ಬೇಕಾದ್ರೆ ಅದೇ ಹೇಳಿದ್ರು, ಪಾರ್ಕಲ್ಲಿ ಕೂತ್ಕೊಂಡು ನಮ್ಗಿದ್ದಂಥ ಲಿಬರ್ಟಿಲಿ ನಾವು ಡೈಲಾಗ್ಗಳು ಬರೀತಾ ಇದ್ದೋ.
ಅವತ್ತೊಂದು ಅವರೊಂದು ಟೂ ವೀಲರಲ್ಲಿ ಬರ್ತಿದ್ದಂಥ ರೀತಿ ಇಲ್ಲ ಅದು ಅಶ್ವಿ ಇತ್ತು. ಬಟ್ ಅಯೋಗ್ಯ 2 ಬಂದಾಗ ಅದೇ ಅಶ್ವಿ ಕಂಟಿನ್ಯೂ ಆಗಿದೆ. ಯಾಕಂದರೆ ಬೆಳೆದ ನಂತರ ಅಶ್ವಿ ಕಡಿಮೆ ಆಗೋಗುತ್ತೆ. ಬಟ್ ಇಲ್ಲ ಮಹೇಶ್ ಅಂತಂದ್ರೆ, ಬಟ್ ನೀವು ಸಿನಿಮಾದಲ್ಲಿ ನೋಡಿ ಅವರು ಬರವಣಿಗೆ ಆಗಿದೆ ಅಂದರೆ ಈ ಡೈಲಾಗ್ ಹೇಳಿದ್ರೆ ಹೇಳೋಕ್ಕಾಗಲ್ಲ. ಬಟ್ ಆ ಪಂಚ್ನ ಅಲ್ಲೇ ಎಂಜಾಯ್ ಮಾಡಬೇಕಾಗ್ತದೆ. ಥ್ಯಾಂಕ್ ಯು ಮಾಸ್ತಿ ಸರ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಮಠನ್ ಆ್ಯಂಡ್ ಬೆಣ್ಣೆ ನೆನೆಸ್ಕೊಳ್ಳೇಬೇಕು. ಬೆಣ್ಣೆ ಇವತ್ತು ಟ್ರೀಟ್ಮೆಂಟಲ್ಲಿ ಇದ್ದಾರೆ, ಗಿರಿಯವರು. ಸೊ ಅವ್ರಿಗೆ ನೆನೆಸ್ಕೋತೀನಿ. ಗೆಳೆಯ ಇವರು ಅದ್ಭುತವಾದ ಕಲಾವಿದರು. ಯಾರೇ ಇರೋ ಬಂದ ಪಕ್ಕ ಕೂತ್ಕೊಂಡ್ರು ಆ ಆ್ಯಕ್ಟ್ ಮಾಡೋಕ್ಕೆ ಅವರು ಒಂದು ಕಳೆ ಕೊಡ್ತಾರೆ. ಅದಕ್ಕೆ ಅವರು ಅಷ್ಟು ಸಪೋರ್ಟಿವ್ ಆಗಿರ್ತಾರೆ. ಆ್ಯಂಡ್ ಸೀನ್ ಇಂಪ್ರೂವ್ಮೆಂಟ್. ಯಾವತ್ತು ಡೈಲಾಗ್ನ ಪಂಚ್ ಮಾಡಿರ್ತಾರೆ, ತಗೊಂಡೋಗಿ ನಾನು ಸ್ಪಾಟಲ್ಲೇ ಕೊಡೋದು. ಅಲ್ಲಿ ನನಗೆ ಏನು ಬೇಕು, ನನ್ನ ಹಳ್ಳಿಲಿ ಏನು ನೋಡಿರ್ತೀನಿ ಆ ಪದಗಳನ್ನ ಜೋಡಿಸಿ ಅದನ್ನು ಕೊಟ್ಟಾಗ ಅವರ ಒಂದು ಸೊಗಡನ್ನು ಎತ್ಕೋಗುವಂಥ ತಾಕತ್ತಿರುವಂಥದ್ದು ಮಟನ್ ಆ್ಯಂಡ್ ಬೆಂಡೆ ಆ್ಯಂಡ್ ಇನ್ನೊಂದು ಹೇ ಪ್ರಭಾ ಅಂತ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮಾಡಿರುವಂಥ ಆ್ಯಂಡ್ ನಮ್ಮ ಮಂಜು ಸರ್ಗೆ ಆಸ್ ಅ ವಂಡರ್ಫುಲ್ ಆ್ಯಕ್ಟರ್. ಅವ್ರದ್ದು ಬಂದಿದ್ದು 30 ಸೆಕೆಂಡ್ ಕ್ಯಾರೆಕ್ಟರ್, 30 ಸೆಕೆಂಡ್ ಅಷ್ಟೇ ಇದ್ದಿತ್ತು. ಬಟ್ 1 ದಿನಕ್ಕೆ ಅಂತ ಮಾಡಿದ 10 ದಿನದ ಕ್ಯಾರೆಕ್ಟರ್. ಅದು ಅವರ ಟ್ಯಾಲೆಂಟಿಂದ ಬೆಳೆದಿದ್ದು. ಅವರು ಆ ಸ್ಪೇಸ್ನ ಅವ್ರು ತಗೊಂಡ್ರು. ನಿಜವಾಗ್ಲೂ ಗ್ರೇಟ್ ಸರ್ ನೀವು. ಆ್ಯಂಡ್ ಸುಂದರ ಸರ್ ಬಗ್ಗೆ ಹೇಳುವಷ್ಟು ಸರ್ ನೀವು ಹೇಳಿದ್ರಿ, ಆ ಗುರುಗಿರು ಏನಿಲ್ಲ ಸರ್, ನೀವು ಲೆಜೆಂಡ್ ಸರ್. ಪುಟ್ಟಣ್ಣ ಕಣಗಾಲಿಂದ ನೋಡ್ಕೊಂಡ್ಬಂದಿರಾ. ನಾವು ಇನ್ನೂ ಹೆಜ್ಜೆ ಇಟ್ಟಿಲ್ಲ ಸರ್. ಇವತ್ತು ಹೇಳ್ತಾ ಇದ್ದೀವಿ, ನಿಮ್ಮ ಆಶೀರ್ವಾದ ಇರಲಿ ಸರ್. ನೀವು ಬಂದಾಗ ಒಂದು ಎನರ್ಜಿ ತುಂಬ್ತೀರಾ, ಒಂದು ಸ್ಫೂರ್ತಿ ಕೊಡ್ತೀರಾ. ಮಾತಾಡೋದಕ್ಕೂ ಅಷ್ಟು ಕಾಲ್ ಮಾಡಿದಾಗ ಬರ್ತೀನಿ ಬಿಡೋ ಅನ್ನೊಂದು ಆಶೀರ್ವಾದ ಇದೆಯಲ್ಲ ಸರ್ ನಿಮ್ಮ ಜೊತೆ. ನಾನು ಚಿತ್ರರಂಗಿರೋಷ್ಟು ಜನ ನಿಮ್ಮ ಜೊತೆ ಕೆಲಸ ಮಾಡೋಂಥ ಅವಕಾಶ ನನಗೆ ಸಿಕ್ಕಿ ಅಂತ ಕೇಳ್ಕೊತೀನಿ. ಸುಪ್ರೀತ್ ಸರ್ ಆ್ಯಂಡ್ ಅವ್ರು ಯಾವಾಗಲೂ ಅಷ್ಟೇ ನನಗೆ ಪರಾಟೆಯಿಂದ ಪರಿಚಯ ಆದಂಥ ಒಂದು ಒಡನಾಟ, ಜೊತೆಲೇ ಊಟ ಮಾಡ್ತಾ ಜೊತೆಲೇ ಟ್ರಾವೆಲ್ ಮಾಡಿದಂಥ ಇಂಡಸ್ಟ್ರಿಗೆ ಪ್ರತಿ ಸಿನಿಮಾನು ನನಗೆ ಎಂಕರೇಜ್ ಮಾಡ್ತಾರೆ, ಬೆನ್ನೆಲುಬು ಇರ್ತಾರೆ. ಈ ಸಿನಿಮಾಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ಇನ್ನು ನನ್ನ ಅರ್ಚನಾ ಅವ್ರ ಬಗ್ಗೆ ಹೇಳಲೇಬೇಕು, ಎಕ್ಸಲೆಂಟ್ ಪ್ರೊಡ್ಯೂಸರ್. ಆ್ಯಂಡ್ ನಯನ್ ಬಗ್ಗೆ ಹೇಳಲೇಬೇಕು. ನನಗೆ ಮೇಡಮ್ ರಚಿತ ಮೇಡಮ್ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಎಕ್ಸ್ಟ್ರಾರ್ನರಿ ವರ್ಕರ್ಸ್ ಅಂತ ಹೇಳ್ತೀನಿ ನಾನು. ಇ ಪಿ ಅನ್ನೋದು ತುಂಬ ಕೆಲಸ ಅಲ್ಲ. ಬಿಕಾಸ್ ಒಂದು ಹೆಣ್ಣು ಹುಡುಗಿಯಾಗಿ ಅಷ್ಟು ಜನ ಅಂತ ಕೋಆರ್ಡಿನೇಟ್ ಮಾಡಬೇಕು, ಕೆಲವರು ಹತ್ರ ಮಾತಾಡಿ ಡೇಟ್ಸ್ನ ತಗೋಬೇಕಂದಾಗ ಹೊಸ ಜಾಬ್ ಅಂತ ಹೇಳಿದಾಗ ಹಿಂಜರಿತಾರೆ. ಬಟ್ ಎವ್ರಿ ಡೇ ಇವತ್ತೇನೇ ಆಗಲಿ ನಾಯಕ್ ಆ್ಯಂಡ್ ಅರ್ಚನಾ ಈ ಒಂದು ಶಿಫ್ಟ್ನ ಎಷ್ಟೇ ಮುಳುಗ್ತಾ ಇದ್ರು ಎದೆಬ್ಸುವಂಥದ್ದು ಮತ್ತು ಮೊನೆಗೌಡ ಸರ್ ಅಂತ ಕನ್ವಿನ್ಸ್ ಮಾಡಿ ನಾನು ಇಷ್ಟೇ ಮಾತಾಡ್ತಾರೆ ಜಾಸ್ತಿ ಸರ್ ಜೊತೆ ಮಾತಾಡೋಕ್ಕಾಗಲ್ಲ. ಏನಿದು ನಾಯನ ಅರ್ಚನಾಗಿ ಹೇಳ್ಬಿಡ್ತೀನಿ. ನಂದು ಡ್ರೀಮ್ ಅಂದಾಗ ಅವರು ಒಂದು ಕನ್ವಿನ್ಸ್ ಮಾಡ್ತಾರೆ. ಆ ಕನ್ವಿನ್ಸ್ ಕೆಪಾಸಿಟಿ ಇಟಿ ಅಂತ ಇರ್ತೀನಿ. ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ನೀವು ಮುಂದೆ ದೊಡ್ಡ ಪ್ರೊಡ್ಯೂಸರ್ ಆಗಿ ಒಳ್ಳೆಯದಾಗಿ ಆ ಕೆಪಬಿಲಿಟಿ ನಿಮಗೂ ಇದೆ, ನಯನಿಗೂ ಇದೆ ಅಂತ ಕೇಳ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನರಸಿಂಹ ಅವರು ಆ ಜವಾಬ್ದಾರಿ ತೊಗೊಂಡು ಮತ್ತೆ ಇದ್ದಂಗೆ ಇಟ್ಸ್ ಅ ವಂಡರ್ಫುಲ್ ವರ್ಕರ್. ಅವ್ರ ಸೀನಿಯರಿಟಿನೇ ಆ ಡೇಟ್ಸ್ ಮ್ಯಾಚ್ ಮಾಡೋದು, ಆ ಬಜೆಟ್ ಹಾಕುವಂಥ ರೀತಿ ಇದೆಯಲ್ಲ, ಒಂದು ಕ್ಲಾರಿಟಿ ಸಿಗುತ್ತೆ. ಈಗ ಒಂದು ಸಿನಿಮಾ ಮಾಡಿರುವಂಥ ಮನೆಗಳ ಸರ್ ಅಂಥ ಒಬ್ಬ ಪ್ರೊಡಕ್ಷನ್ ಮ್ಯಾಚ್ ಇದ್ದಾಗ 10 ಸಿನಿಮಾ ಮಾಡ್ಬೋದು, ಒಂದು ಕ್ಲಾರಿಟಿ ಇರುತ್ತೆ. ಸೊ ಥ್ಯಾಂಕ್ ಯು ಮೋನೇಗೌಡ ಸರ್. ಆ್ಯಂಡ್ ಪೃಥ್ವಿ ಭಟ್ ಅವ್ರ ಬಗ್ಗೆ ಹೇಳಲೇಬೇಕು. ಯಾರು ದೊಡ್ಡ ಸಿಂಗರ್ ಆಡಬೇಕಾದಂತ ನನ್ನೊಂದು ಡ್ರೀಮ್ ಮೀಟಿಂಗ್ ಆಡಬೇಕು ಅಂತ. ಬಟ್ ಇವ್ರ ವಾಯ್ಸ್ ಕೇಳಿದಾಗೆಲ್ಲ ನಾನು ರಿಜೆಕ್ಟ್ ಮಾಡಕ್ಕೆ ಅನಿಸ್ತಿಲ್ಲ. ಆ ತಾಕತ್ತು ಅದಿದೆ ಅನ್ಸ್ಕೊಂಡಾಗೆಲ್ಲ ಇಲ್ಲ ಆಗಲಿಲ್ಲ. ಇವ್ರಿಗಿಂತ ಮತ್ತೆ ಇನ್ನೊಬ್ರು ಆಡಿದ್ರು ಕನ್ನಡದ ಇನ್ನೊಬ್ರು ಸಿಂಗರ್. ಬಟ್ ಇನ್ನು ವಾಯ್ಸ್ ನನಗೆ ಇಷ್ಟ ಆಗಿಲ್ಲ ಸರ್. ನಾನು ಶೂಟ್ಗೆ ಹೋಗ್ಬೇಕು ಅಂದರೆ ಇವ್ರದೇ ಬೇಕು ಅಂತ ಹಠ ಮಾಡಿದೆ. ಅವ್ರು ಕೊನೆದಾಗ ಕೇಳಿದ್ರು ನನಗೆ ಅರ್ಜುನ್ ಸರ್ ನಿಮ್ಗೆ ಓಕೆ ನಾನು ಇಲ್ಲ ಸರ್ ಇದು ಸಕ್ಕತ್ತಾಗಿದೆ ವಾಯ್ಸು, ಅಷ್ಟು ಮ್ಯಾಚ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಥ್ಯಾಂಕ್ ಯು ಶ್ರೀರಾಮ್ ಸರ್ ಆ್ಯಂಡ್ ಪೃಥ್ವಿ ಭಟ್ ಅವ್ರಿಗೆ ಜೀವ ತುಂಬಿದ್ದೀರಾ. ಆ್ಯಂಡ್ ಮೋಹನ್ ಮಾಸ್ಟರ್ ಎಕ್ಸೈಡ್ ಆಗಿ. ಆ್ಯಂಡ್ ನನ್ನ ಎಡಿಟರ್ ಸುರೇಶ್ ಅವರಿದ್ದಾರೆ. ಪಾರ್ಟ್ 1 ಪಾರ್ಟ್ 2 ನನ್ನ ಜೊತೆ ಸ್ಕ್ರೀನ್ ಟೆಸ್ಟ್ ಮಾಡಿದ್ದಾರೆ, ವರ್ಕ್ ಮಾಡ್ತಾ ಇದ್ದಾರೆ, ಎಡಿಟರ್ ಆಗಿದ್ದಾರೆ. ಅವ್ರು ಹೇಳಿದ್ರು ಪಾರ್ಟ್ 3 ಮಾಡೋಣ ಅಂತ, ಬೇಗ ಮಾಡೋಣ ಸರ್, ಕೆಲಸಗಳು ನಡೀತಾ ಇದೆ. ಆ್ಯಂಡ್ DOP ವಿಶ್ವ ಅವರು ಆ್ಯಂಡ್ ಸ್ವಾಮಿ ಅವರು ಅವ್ರ ಬಗ್ಗೆ ಹೇಳಲೇಬೇಕು. ಸ್ವಾಮಿ ಅವರು ಸಖತ್ತಾಗಿ ಇದನ್ನು ಏನು ಮಾಡಿದ್ದಾರೆ, ಒಂದು ಪೇಂಟಿಂಗ್ ಥರ ಅಂತ ಏನು ಕಾಮೆಂಟ್ಸ್ ಬಗ್ಗೆ ನೋಡ್ತಾ ಇದ್ದೆ ನಾನು ಆನಂದ ಡೆಬ್ಯೂಟಿಗೆ. ಅದೆಲ್ಲ ಕ್ರೆಡಿಟ್ ಸ್ವಾಮಿ ಅವ್ರಿಗೆ ಹೋಗುತ್ತೆ. ಆ್ಯಂಡ್ ವಿಶ್ವ ಅವರು ಮಾತಿಗಿಂತ ಅವ್ರ ವರ್ಕ್ ಏನು ಮಾಡಬೇಕು ಆಗಸ್ಟ್ 14 ನೋಡ್ತೀರಾ. ಆ ಟಿ ಆಗ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ದೇವರಾಜ್ ಸರ್, ಪ್ರದೀಪ್ ಸರ್ ಅವರು ಈ ಸಿನಿಮಾದ SPC ಪ್ರೊಡಕ್ಷನ್ಸಲ್ಲಿ ಮ್ಯಾನೇಜ್ ಮಾಡ್ತಾರಂಥ ಒಂದು ಪ್ರತಿಯೊಂದು ರೀತಿಗಳು ನನಗೆ ಭಾಳ ಬೆನ್ನಿನ ಬಗ್ಗೆ. ಥ್ಯಾಂಕ್ ಯು ಪ್ರದೀಪ್ ಸರ್ ಆ್ಯಂಡ್ ವೈದ್ಯರುಗಳೇ. ಕೊನೆಯದಾಗಿ ಮೇಡಮ್ ನೀವು ಹೇಳಿದ್ರಿ ನಮ್ಮ ತಾಯಿಗೆ ಬೇಗ ನಮ್ಮ ಮಗನಿಗೆ ಒಂದು ಮದುವೆ ಮಾಡಿ ಅಂತ. ನಿಮ್ಮ ಮಗನಿಗೆ ಒಂದು ಮದುವೆ ಮಾಡಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಕೇಳಿದ್ದೆ ಮುಹೂರ್ತದಲ್ಲಿ. 1 ವರ್ಷ ಆಯಿತು ಮೇಡಮ್. ಇವತ್ತು ನನ್ನ ವೈಫು ಬಂದಿದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಹ್ಯಾಪಿ ಆ್ಯನಿವರ್ಸರಿ ನನ್ನ ಜೀವನ ದೇವತೆಗೆ. ಆ್ಯಂಡ್ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸ್ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಸತೀಶ್ ಸರ್ ಬಗ್ಗೆ ಹೇಳೋಂಗಿಲ್ಲ, ನನ್ನ ಬ್ರದರ್ ಅವರು. ಯಾಕಂದರೆ
ಹುಟ್ಟುದಬ್ಬ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ರೆ ಆಗಸ್ಟ್ ಎಷ್ಟೇ ಶ್ರಮ ಆಗಲಿ ಒಳ್ಳೆ ಸಿನಿಮಾನ ಒಂದು ಹಿಟ್ ಮಾಡಿ ಅವ್ರನ್ನ ಪ್ರೆಸೆಂಟ್ ಆಗಿ ಕೊಡಬೇಕು ಅಂತ ನನ್ನ ಆಸೆ. ಸರ್ ಇದೇ ರೀತಿ ಅನಂತರ ಪ್ರೀತಿಸೋದು, ಬೈಯೋದು, ನನ್ನನ್ನು ಮುಂದೆ ತಗೊಂಡು ಹೋಗೋದು, ತಳ್ಳೋದು, ಹೇಗೆ ನೀವು ಕಾಲ್ ಮಾಡೋದು, ಬಾ ಮಹೇಶ್ ಮಾಡೋಣ ಅನ್ನೋದು ಏನು. ಹಲೋ, ಜೊತೆ ಇರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್. ಹೀಗೆ ನನ್ನ ಜೊತೆ ಇರಿ. ಅಯೋಗ್ಯಟ್ಟು ಇನ್ನು 54 ದಿನದಲ್ಲಿ ನೀವು ಮುಂದೆ ತರುವಂಥ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಆ್ಯಂಡ್ ರಚಿತಾ ಮೇಡಮ್ ಬಗ್ಗೆ ನಾನು ಹೇಳಲೇಬೇಕು. ಈ ಮುದ್ದು ಲಕ್ಷ್ಮಿ ಮುದ್ದು ರಂಗಯ್ಯ ಏನೇ ನಾವು ಎಷ್ಟೇ ಬರೆದು ಏನೇ ಸಾಂಗ್ ಮಾಡಿದ್ರು ಅಲ್ಟಿಮೇಟ್ ಆ ಜೀವ ತುಂಬೋದು, ಆ ಬಿಸಿಲು, ಆ ಒಂದು ಡ್ಯಾನ್ಸರ್ನ ಮೋಟಿವೇಟ್ ಮಾಡ್ಕೊಂಡು ಮೇಡಮ್ ಇಲ್ಲ ಈ ಥರ ಅವ್ರು ಪ್ರೊಟೆಕ್ಟ್ ಮಾಡ್ಕೋಣ, ಈ ಥರ ಇದ್ರೆ ನನ್ನ ಸ್ಕಿನ್ ಟೋನ್ ಕಂಡು ಬಿಡೋಕ್ಕಾಗಲ್ಲ ಅಂತೇಳಿ ಪ್ರೊಡ್ಯೂಸರ್ಗೆ ಹೇಳಿ ಒಂದಿನ ಎಕ್ಸ್ಟೆನ್ಷನ್ ಮಾಡಿ ಅವ್ರು ದೊಡ್ಡ ಗುಣ. ಯಾಕಂದರೆ ನಾವು ಆರ್ಟಿಸ್ಟ್ನ ಯಾವ್ದು ಹೇಳ್ತೀವಿ, ಪ್ರಶಾಂತ್ ಗಿಲ್ ಅವ್ರು ಹೇಳ್ತಾ ಇರ್ತಾರೆ, ಆರ್ಟಿಸ್ಟ್ ಒಂಚೂರು ಚೆನ್ನಾಗಿ ಕಂಡಿಲ್ಲ ಅಂದ್ರೂ ಬೇಕಾದ್ರೆ ಶೂಟಿಂಗ್ ಸ್ಟಾಪ್ ಮಾಡಿ. ಯಾಕಂದರೆ 100 ವರ್ಷ ಆದ ಸಿನಿಮಾ ಹಂಗೆ ಇರುತ್ತೆ. ನಾವು ಅವ್ರಿಗೋಸ್ಕರನೇ ಕೆಲಸ ಮಾಡೋದು. ಮೇಡಮ್ ನಿಮ್ಮ ಸಪೋರ್ಟ್ ಮರೆಯಂಗಿಲ್ಲ. ಡೇ 1 ಇಂದ ಮಹೇಶ್ ನೀವು ಮಾಡ್ತೀಯಾ ಮಾಡು ಅಂತೇಳಿ ಇಲ್ಲಿ ಗಂಟು ಮೋಟಿವೇಟ್ ಮಾಡಿದ್ದೀರಾ. ನನಗಿಬ್ಬರು ಈಶ್ವರ ಮತ್ತು ಪಾರ್ವತಿ ಥರ ನನಗೆ ಯಾವಾಗಲೂ ನಾನು ಮೋಟಿವೇಟ್ ಮಾಡ್ತಾರೆ. 8 ವರ್ಷ ಜರ್ನಿಲಿ ಯಾವತ್ತೂ ನನಗೆ ನೋವು ಕೊಟ್ಟಿಲ್ಲ, ಯಾವತ್ತೂ ನನಗೆ ಆ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಮೋಟಿವೇಟ್ ಮಾಡ್ತಾರೆ. ನಿಮ್ಮಿಬ್ಬರನ್ನ ಪಾತ್ರ ನೋಡೋಕ್ಕೆ ನಾನು ಇಷ್ಟಪಡ್ತೀನಿ, ಆ ಕ್ಯಾರೆಕ್ಟರೈಸೇಷನ್ ಇಷ್ಟಪಡ್ತೀನಿ, ಆ ನಂದಿನಿ ಇಷ್ಟಪಡ್ತೀನಿ, ಆ ಸಿದ್ದೇಗೌಡನ ಇಷ್ಟಪಡ್ತೀನಿ, ಈ ತೀರ್ಮಾನ ಮಾಡೋಕ್ಕೆ ನಾನು ಇನ್ನೂ ಇಷ್ಟಪಡ್ತೀನಿ. ಆ್ಯಂಡ್ ತುಂಬ ಕಲಾವಿದರು, ಸೋನಮ್ ಬಂದಿದ್ದಾರೆ, ರಾಜೇಶ್ವರಿ ಅವರು ಬಂದಿದ್ದಾರೆ, ಆ್ಯಂಡ್ ತುಂಬ ಕಲಾವಿದರು ಬಂದಿದ್ದಾರೆ, ಕಿರಣ್ ನಾಯ್ಕ್ ಅವರು ಬಂದಿದ್ದಾರೆ. ಎಲ್ಲರೂ ಅಭಿನಯನೇ ಇದು. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರ ಹೆಸರು ಬಿಟ್ಟಿದೆ ಕ್ಷಮಿಸಿ. ಆಗಸ್ಟ್ 14ಕ್ಕೆ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ನೋಡಿ. ನಾನೇನು ಸಿನಿಮಾದಲ್ಲಿ ತೋರಿಸಿರುವಂಥದ್ದು ಬರೀ ಎಂಟರ್ಟೈನ್ಮೆಂಟ್ ನೋಡಿರೋ ಖುಷಿ ಪಟ್ಟಿದ್ದಾರೆ. ಮುಂದೆನೂ ನೀವು ಖುಷಿ ಪಡಿ ಅಂತ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. The stage is all ours ಇವಾಗ. ಕಡೆಗೂ ಸಿಕ್ತು ಅಂತ ನಾವು ಖುಷಿ ಪಡ್ತೀವಿ. ಅಲ್ಲ, ಐ ಥಿಂಕ್ ಟೈಮ್ ಆಗ್ತಿದೆ, ಗೊತ್ತಾಗ್ತಿದೆ ಎಲ್ರಿಗೂ. ನನಗಂತೂ ಹೊಟ್ಟೆ ಹಸಿವಾಗ್ತಿದೆ, ಐಮ್ ಶೋರ್ ನಿಮ್ಗೆ ಎಲ್ರಿಗೂ ಹೊಟ್ಟೆ ಹಸಿವಾಗ್ತಿದೆ ಅಂತ. ಅದಕ್ಕೋಸ್ಕರ ಇಬ್ಬರು ಡಿಸಿಷನ್ ತಗೊಂಡು ಒಟ್ಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ಬಂದಿರೋದಕ್ಕೆ ಎಲ್ಲರೂ ಥ್ಯಾಂಕ್ ಯು. ಹಾಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನೀವೇನು ಅನ್ಕೊಂಡಿದ್ರು ಅದಷ್ಟು ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ಅಂಡ್ ಮಹೇಶ್, ಹ್ಯಾಪಿ ಆನಿವರ್ಸರಿ. ಖುಷಿಯಾಗಿರಿ, ಸಂತೋಷವಾಗಿರಿ, 100 ವರ್ಷ ಜೊತೆಯಾಗಿರಿ. ಓಕೆ. ಯಾ ಸೊ ಇವಾಗ ಎಸ್, ನಾವಿಬ್ಬರು ಈ ವೇದಿಕೆ ಮೇಲೆ ನಿಂತಿದ್ದೀವಿ. ಸೊ ಮೊದಲನೇದಾಗಿ ನಾವು ಇಬ್ರು ಸೇರಿ ನಾವು ಎಜೆಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಸಿನಿಮಾ ಅಯೋಗ್ಯ ಪಾರ್ಟ್ 1 ನಲ್ಲಿ ಅದ್ಭುತವಾಗಿರುವಂತಹ ಹಾಡುಗಳು. ಆ್ಯಂಡ್ ನಾವಿಬ್ರು ಕುತ್ಕೊಂಡು ಅದೇ ಮಾತಾಡ್ತಿದ್ವಿ, ಈಸ್ ಟ್ರೂಲಿ ಅ ಮ್ಯಾಜಿಕಲ್ ಕಂಪೋಸರ್. ಅದ್ರ ಬಗ್ಗೆ ಮಾತೇ ಇಲ್ಲ ಅಂತ. ಬಿಕಾಸ್ ಅವ್ರು ಕೊಟ್ಟಿರುವಂಥ ಹಾಡುಗಳು ಇರ್ಬೋದು, ಆ ಟ್ಯೂನ್ಸ್ ಆಗಿರ್ಬೋದು, ಇಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ತುಂಬಾನೇ ಹಾರ್ಟ್ ಟಚಿಂಗ್ ಆ್ಯಂಡ್ ಸೀನ್ ತಕ್ಕ ಹಾಗೆ ಅದು ತುಂಬಾನೇ ಮ್ಯಾಚ್ ಆಗುತ್ತೆ. ಆ್ಯಂಡ್ ಹಾಡುಗಳು ಅಷ್ಟೇ, ನಮ್ಮಿಬ್ಬರ ಸಿನಿಮಾದಲ್ಲೇ ಅದ್ಭುತವಾಗಿರುವಂತಹ ಹಾಡುಗಳು ಬಂದಿದೆ. ಅಫ್ಕೋರ್ಸ್ ಇದರಲ್ಲೂ ನಮ್ಮ ಮ್ಯಾಗ್ನಿನಲ್ಲೂ ಒಂದು ಸಾಂಗ್ ಸೂಪರ್ ಹಿಟ್ ಆಗಿತ್ತು. ಅಯೋಗ್ಯ ಫಸ್ಟ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಕಾಂಬಿನೇಷನ್ ಆಗಿದೆಯಾ ನಮಗೆ. ಸೊ ನಮ್ಮಿಬ್ರಿಗೆ ಖುಷಿ ಏನು ಅಂದ್ರೆ ನಾವಿಬ್ರು ಸಿನಿಮಾ ಮಾಡಿರುವಂತಹ ಹಾಡುಗಳು ತುಂಬಾ ಅದ್ಭುತವಾಗಿ ಬಂದಿದೆ. ಆ್ಯಂಡ್ 3 ಹಾಡುಗಳು ಕೂಡ ಹಿಟ್ ಆಗಿರುವಂಥದ್ದು. ಐ ಮೀನ್ ಇವತ್ತು ರಿಲೀಸ್ ಆಗಿದೆ. ಅದು ನನಗೆ ನಂಬಿಕೆ ಇದೆ ಈ ಸಾಂಗ್ ತುಂಬಾ ಚೆನ್ನಾಗಾಗುತ್ತೆ ಅಂತ. ಸೊ ಈ ಹಾಡಿಂದ ನಾವು ವಿ ಆರ್ ಸ್ಟಾರ್ಟಿಂಗ್ ಅ ಪ್ರಮೋಷನ್ಸ್. ಸೊ ತುಂಬಾ ಖುಷಿ ಇದೆ, ಒಂದು ಒಳ್ಳೆ ಹಾಡ್ ಮೂಲಕ ನಮ್ಮ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ. ಚೇತುಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಅದ್ಭುತವಾಗಿರುವಂಥ ಲಿರಿಕ್ಸ್. ಆ್ಯಂಡ್ ನನ್ನ ಚೇತು ಬರವಣಿಗೆಗೆ ನಾನು ದೊಡ್ಡ ಅಭಿಮಾನಿ. ಚೇತುಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಒಬ್ಬ ಹೀರೋಯಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಹಾಡಲ್ಲಿ, ಎಷ್ಟು ಹೊಗಳಿದ್ರೆ ಅದಕ್ಕೆ ಮಿತಿನೇ ಇಲ್ಲ, ಎಂಡೇ ಇಲ್ಲ. ಅಷ್ಟು ಹೋಗ್ಲಿ ಅಷ್ಟು ಹೊಗಳಿಕೆ ಇರುತ್ತೆ ಹಾಡು ಆ ಲಿರಿಕ್ಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಇದು ಹಾಗೆ ಮಾಸ್ತಿ ಕನ್ನಡದ ಆಸ್ತಿ
ಹೌದು. ನಿಜವಾಗ್ಲೂ ಆಸ್ತಿನೇ ನೀವು. ಯಾಕೆಂದ್ರೆ ನಾನು ಸಿನಿಮಾ ನೋಡಿದೆ, ಫಸ್ಟ್ ಹಾಫ್ ಅಪ್ಪ ನಾನು ಹೇಳಿದೆ ಈಗ ಅರ್ಧ ಗಂಟೆ ಸಿನಿಮಾ ಮುಗಿಸ್ಬಿಡಲ್ಲಪ್ಪ ಅಂತಂದು. ಎಷ್ಟಿದೆ ಡ್ಯೂರೇಷನ್ ಕೇಳಿದೆ, 1.25 ಗಂಟೆ ಇದೆ ಫಸ್ಟ್ ಹಾಫ್. ಓದೋದೇ ಗೊತ್ತಾಗಲ್ಲ. ಚೇರ್ ಮೇಲೆ ಕಾಲು ಎತ್ಕೊಂಡು ಒಬ್ರು ನಗ್ತಾ ಇದ್ರು. ಅವ್ರು ಯಾರು ಅಂತ ರಿಲೀಸ್ ದಿವಸ ಹೇಳ್ತೀನಿ. ಇಲ್ಲೇ ಅವರೇ ನಮ್ಮ ಎದುರುಗಡೆ ಕಾಲು ಎರಡು ಎತ್ಕೊಂಡಿದ್ರು ಮೇಲಕ್ಕೆ, ಚೇರಿಂದ ಎತ್ಕೊಂಡು ನಗ್ತಾ ಇದ್ರು. ಸರ್ ನೀವಿಗೆಲ್ಲ ಮಾಡ್ಬೇಡಿ, ನಾನು ಹಿಂಗಡೆ ಇದ್ರು, ಕಾಲು ಎರಡು ಮೇಲೆ ಕೊಟ್ಟೋಗಿತ್ತು. ಇರಿ ಸರ್ ಸ್ವಲ್ಪ ಇರಿ ಸರ್ ಅಂತ. ಕಡೆ ಸೀನು ಸ್ಪೆಷಲ್ ಎಂಟ್ರಿ ಅಫ್ ಕೋರ್ಸ್ ನಿಮಗೆ ಸಾಧು ಸಾರ್ ಮ್ಯಾಜಿಕ್ ಮಾಡ್ತಾರೆ ಥಿಯೇಟರ್ ಪ್ರಾಡಕ್ಟ್. ಅವ್ರ ಎಂಟ್ರಿ ಬರ್ದಿದ್ದೀರ ಡೈಲಾಗ್ಗಳು ಮಾತ್ರ ವಂಡರ್ಫುಲ್, ಮಸ್ಟ್ ವಂಡರ್ಫುಲ್. ಹಾಗೆ ಈ ಸಾಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಮೋಹನ್ ಮಾಸ್ಟರ್ ಕೊರಿಯೋಗ್ರಫರ್, ಭರ್ಜರಿ ಮೋಹನ್ ಮಾಸ್ಟರ್. ತುಂಬಾ ಸಿಂಪಲ್, ತುಂಬಾ ಕ್ಯೂಟ್ ಆಗಿ ನೋಡಿದ ತಕ್ಷಣ ಎಂಥವ್ರು ಕೂಡ ಸ್ಟೆಪ್ಸ್ ಮಾಡುವಂತ ಒಂದು ಕೊರಿಯೋಗ್ರಫಿ. ತುಂಬಾ ಕಷ್ಟ ಇದೆ, ಕಾಲ್ ತಿರುಗ್ಸಕ್ಕಾಗಲ್ಲ, ಕೈ ತಿರುಗ್ಸಕ್ಕಾಗಲ್ಲ ಅಂತ ಎಂಥವ್ರು ಕೂಡ, ಅಜ್ಜ ಅಜ್ಜಿ ಕೂಡ ಈ ತರ ಒಂದು ಹುಕ್ ಸ್ಟೆಪ್ ಆತರ ತುಂಬಾ ಮುದ್ದಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಅಂಡ್ ಇನ್ನೊಂದು ವಿಶೇಷ ಏನು ಅಂದ್ರೆ ಈ ಹಾಡಲ್ಲಿ ಅಲ್ಲಿ ಇದ್ದಂತ ಡಾನ್ಸರ್ಸ್ ಆಗಿರ್ಬೋದು, ನಮ್ಮ ಕೋ ಡಾನ್ಸರ್ಸ್ ಆಗಿರ್ಬೋದು, ಅವರೆಲ್ಲ ತುಂಬಾ ಸೀನಿಯರ್ಸ್, ಆಲ್ಮೋಸ್ಟ್ ಲೈಕ್ 15-20 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದ್ದಂತ ಡಾನ್ಸರ್ಸ್ಗಳು. ಸೊ ನನಗೆ ಇಟ್ ವಾಸ್ ಫಸ್ಟ್ ಆಪರ್ಚುನಿಟಿ, ನನಗೆ ಫಸ್ಟ್ ಟೈಮ್ ಅವ್ರ ಜೊತೆಗೆ ನಾನು ಹೆಜ್ಜೆ ಹಾಕಿರುವಂಥದ್ದು. ಸೊ ಟು ಆಲ್ ದ ಲೇಡೀಸ್ ಅಂಡ್ ಎಲ್ಲರಿಗೂ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಉರಿ ಬಿಸಿಲಲ್ಲಿ ನಾವು ಶೂಟ್ ಮಾಡಿರುವಂತಹ ಹಾಡು ಖಂಡಿತವಾಗ್ಲು ಅಲ್ಲಿ ಹಲವಾರು ತರ ಫೈಟಿಂಗ್ಸ್ ಎಲ್ಲ ಆಗಿದೆ. ನನಗೆ ಇವತ್ತು ಮಹೇಶ್ವರ್ ವೇದಿಕೆ ಮೇಲೆ ಬಂದಾಗ ಅವ್ರು ಹೇಳ್ತಿರ್ಬೇಕಾದ್ರೆ, ಸಿನಿಮಾ ಅಂತ ಬಂದಾಗ ಇಲ್ಲ ಒಂದು ಕುಟುಂಬ ಅಂತ ಬಂದಾಗ ಜಗಳ ಆಗತ್ತೆ, ಫೈಟ್ ಆಗತ್ತೆ, ಮಾತು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಎಲ್ಲ ಆಗತ್ತೆ. ಬಟ್ ಅದನ್ನೆಲ್ಲ ಮರೆತು ಇವತ್ತು ಸಿನಿಮಾಗೆ ಅಂತ ಬಂದಾಗ ನಮ್ಮ ಸಿನಿಮಾ ಅದನ್ನೆಲ್ಲ ಓವರ್ಕಮ್ ಮಾಡಿ ಅವನ್ನೆಲ್ಲ ಫರ್ಗಿವ್ ಮಾಡಿ ಸಿನಿಮಾ ಚೆನ್ನಾಗಾಗ್ಲಿ, ಸಿನಿಮಾ ಮಾಡೋಣ, ಖುಷಿಯಾಗಿದೆ. ಸೊ ಇವತ್ತು ಈ ಸಿನಿಮಾ ಈ ವೇದಿಕೆ ಮೇಲೆ ಇವತ್ತಿನ ಹಾಡು ರಿಲೀಸ್ ಆದಾಗ ನಾನು ಪ್ರತಿಯೊಬ್ರು ಮಾತಾಡ್ತಿರ್ಬೇಕಾದ್ರೆ ಕೆಲವರು ಎಷ್ಟೊಂದು ವಿಷಯನ ಮರೆತು ಮಾತಾಡ್ತಿದ್ದಾರೆ ಖುಷಿಯಾಗಿ. ಸೊ ಐಮ್ ವೆರಿ ಹ್ಯಾಪಿ, ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ನಾವು ಹೀಗೆ ಇರಬೇಕು ಎಲ್ರು. ಆ್ಯಂಡ್ ನಮ್ಮ ಪ್ರೊಡಕ್ಷನ್ಸ್ ಮ್ಯಾನೇಜರ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಆಕ್ಚುಲಿ ನಮ್ಮೆಲ್ಲರಿಗೂ ದೊಡ್ಡ ಶಕ್ತಿ ಅವರು. ಅವ್ರ ಜೊತೆಗೆ ನಮ್ಮ ಸ್ತ್ರೀ ಶಕ್ತಿ ಅಂದ್ರೆ ಮೈ ಡಾರ್ಲಿಂಗ್ ಶಿ ಇಸ್ ಅರ್ಚನಾ ಅಂತ. ಹೌದು, ಖಂಡಿತವಾಗ್ಲು ಅವ್ರ ಜೊತೆ ಇವ್ರು ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅಂದ್ರೆ ಎಲ್ಲ ಬಾರಿನೂ ಡೈರೆಕ್ಟರ್ ಹೋಗಿ ಕನ್ವಿನ್ಸ್ ಮಾಡಕ್ಕಾಗಲ್ಲ ಎಲ್ಲರ ಹತ್ರನು, ಇಲ್ಲ ಪ್ರೊಡ್ಯೂಸರ್ ಮಾಡಕ್ಕಾಗಲ್ಲ, ಇಲ್ಲ ಸತೀಶ್ ಅವ್ರು ಯಾರ ಕೈಲೂ ಮಾಡಕ್ಕಲ್ಲ. ಅದನ್ನ ಅವ್ರು 3 ಜನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಸ್ಪೆಷಲಿ ಸರ್ ಹಾಗೆ ಮತ್ತೆ ಅರ್ಚನಾ ಅವರು. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಮಿಂಗ್ ಬ್ಯಾಕ್ ಅಂಡ್ ಕಮಿಂಗ್ ಬ್ಯಾಕ್ ಟು ದ ಸಾಂಗ್, ನಮ್ಮ ಸಿಂಗರ್ಸ್ ಸರ್ ಶ್ರೀರಾಮ್ ಅವರು, ಅವ್ರ ಬಗ್ಗೆ ಮಾತೇ ಆಡುವಾಗಿಲ್ಲ, ಅದ್ಭುತವಾಗಿರುವಂತ ಕಂಠ ಇರುವಂತ ಸಿಂಗರ್. ಅಂಡ್ ಇಲ್ಲಿ ತುಂಬಾ ಕ್ಯೂಟ್ ಆಗಿ ಬಂದು ವೇದಿಕೆ ಮೇಲೆ ಅಷ್ಟು ಮುದ್ದಾಗಿ ಮುದ್ದು ಪುಟ್ಟಲಕ್ಷ್ಮಿ ಅಲ್ಲ, ಮುದ್ದು ಇದು ಅಷ್ಟು ಚಂದವಾಗಿ ಮಾತಾಡ್ಕೊಂಡು, ಪೃಥ್ವಿ ನಾನು ಮೆಸೇಜ್ ಮಾಡಿದೆ, ಇವತ್ತು ಹೇಳ್ತೀನಿ, ಎಲ್ಲರೂ ಮುಂದೆ ಹೇಳ್ತೀನಿ, ನಿಮ್ಮ ವಾಯ್ಸ್ ನನಗೆ ತುಂಬಾ ಅದ್ಭುತವಾಗಿ ಸೂಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹಾಡಿರೋದು ನಮಗೂ ಹೆಮ್ಮೆನೆ, ಕನ್ನಡಿಗರಿಗೆ ಅವಕಾಶ ಸಿಗ್ತಿದೆ ನಮ್ಗೆ ಖುಷಿನೇ. ಆಲ್ವೇಸ್ ನೀವು ನಮ್ಮ ಸಿನಿಮಾ ಮುಖಾಂತರ ಇಷ್ಟು ದೊಡ್ಡ ಹಾಡಿಗೆ ಧನ್ಯವಾಗಿದ್ದು ನಮ್ಗೆಲ್ಲರೂ ಪುಣ್ಯ ಅಂತ ಅನ್ಕೋತೀವಿ. ಅಂಡ್ ಒಳ್ಳೇದಾಗಲ್ಲಪ್ಪ ನಿಮ್ಗೆ, ಇನ್ನು ದೊಡ್ಡ ಎತ್ತರಕ್ಕೆ ಬಿಡಿ. ಯಾಕೆ ಗೊತ್ತಾ, ನಮ್ಗೆ ಈಸಿ ಆಗುತ್ತೆ ನಮ್ ಸಿಂಗರ್ ಕರ್ಕೊಂಡ್ ಆಡ್ಸಕ್. ನಮ್ಗೆ ನಾವೆಲ್ಲೂ ಹೋಗಿ ಯಾರನ್ನೋ ಕರ್ಕೊಂಡ್ ಆಡ್ಸಕ್ ನಮಗೂ ಇಷ್ಟ ಇಲ್ಲ. ಈ ಮಾರ್ಕೆಟ್ ಎಲ್ಲ ನಿಮ್ಗೆ ಗೊತ್ತು, ಈ ಆಡಿಯೋ ಕಂಪ್ನಿಗಳಲ್ಲಿ ಇನ್ನೊಂದು ಡಿಮ್ಯಾಂಡ್ಸ್ ಏನಿರುತ್ತೆ ಎಲ್ಲ ನಿಮ್ಗೆ ಚೆನ್ನಾಗಿ ಗೊತ್ತು. ಸಿಂಗರ್ಗಳಿಗೆ ನೀವು ಯಾರು ಬೆಳೆದ್ರೆ ನಮ್ಗೆ ಖುಷಿನೇ. ನಾವ್ ಯಾಕೆ ಅಲ್ಲಿ ತಿರ್ಕೊ ಹೋಗೋಣ ಕರ್ಕೊಂಡ್ ಬರೋಕೆ. ವಿಶ್ವ ಗುಡ್ಲಕ್, ಒಳ್ಳೇದಾಗಿ. ಅಂಡ್ ಆಕ್ಚುಲಿ ಮಹೇಶ್ವರ್ ಹೇಳ್ತಿದ್ರು, ನನ್ಗೆ ಯಾರೋ ದೊಡ್ಡವ್ರನ್ನ ಕರ್ಕೊಂಡ್ ಬರ್ಬೇಕಿತ್ತು. ದೊಡ್ಡವ್ರನ್ನ ಕರ್ಕೊಂಡ್ ಬರೋದಲ್ಲ, ದೊಡ್ಡವ್ರನ್ನ ಮಾಡ್ಬೇಕಾಗತ್ತೆ. ನಮ್ಮಲ್ಲೇ ಎಷ್ಟೊಂದು ಜನ ಇರ್ತಾರೆ, ಅವ್ರನ್ನ ನಾವು ಪ್ಲಾಟ್ಫಾರ್ಮ್ ಸಿಗ್ಬೇಕು ಅಂತ ಕಾಯ್ತಿರ್ತಾರೆ. ಅಂತವ್ರಿಗೆ ನಾವು ಪ್ಲಾಟ್ಫಾರ್ಮ್ ಅಂತ ಕೊಟ್ಟಾಗ ನಮಗೂ ಒಂದ್ ಟೈಮಲ್ಲಿ ನಮ್ಗೆ ನಾವು ದೊಡ್ಡವರ ಸ್ಟಾರೇ ಆಗಿರ್ಲಿಲ್ಲ, ನಮ್ಗೊಂದು ಪ್ಲಾಟ್ಫಾರ್ಮ್ ಸಿಕ್ತು, ಇವತ್ತು ಇಂಥ ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಹಾಗೆ ನಾವು ಯಾರು ಸಪೋರ್ಟ್ ಮಾಡ್ಬೇಕಾಗುತ್ತೆ. ನೋ ಮೋರ್ ಬ್ರಿಂಗಿಂಗ್ ಸಿಂಗರ್ಸ್. ಅವಶ್ಯಕತೆ ಅಕಸ್ಮಾತ್ ಆ ಸಿನಿಮಾದ ಋಣ ಇದ್ರೆ ಎಲ್ಲರೂ ಬರ್ಬಹುದು, ಆದ್ರೆ ಫಸ್ಟ್ ಆಪ್ಷನ್ ಅಂತ ಬಂದಾಗ ನಮ್ಮ ಕನ್ನಡ ಸಿಂಗರ್ಸ್ ಯಾರು ಕಡಿಮೆ ಇದ್ದಾರೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಬಿಕಾಸ್ ಐ ಆಮ್ ಅ ಮ್ಯೂಸಿಕ್ ಲವರ್. ಸರಿಗಮಪ್ಪ ಅನ್ನೋ ಕಾರ್ಯಕ್ರಮ ಇದೆಲ್ಲ ಸಿ ಕನ್ನಡದಲ್ಲಿ, ಎಷ್ಟು ಅದ್ಭುತವಾಗಿರೋ ಸಿಂಗರ್ಸು. ಅಂಡ್ ಎಲ್ಲರೂ ದೇ ಆರ್ ರೂಲಿಂಗ್, ದೇ ಆರ್ ರಾಕಿಂಗ್.
ಅಂಡ್ ಶಿ ಈಸ್ ಒನ್ ಅಮಾಂಗ್ ದೆಮ್ ಅಂತ ಹೇಳ್ಬೋದು. ವಂಡರ್ಫುಲ್, ಆಲ್ ದ ಬೆಸ್ಟ್ ಪೃಥ್ವಿ, ಒಳ್ಳೇದಾಗ್ಲಿ ನಿಮ್ಗೆ. ಅಫ್ಕೋರ್ಸ್ ಹಾಗೆ ಇನ್ನು ನಮ್ಮ ಗಿರಿ ಮತ್ತೆ ಶಿವರಾಜ ಅವರಿಬ್ರು ಆ ಕಡೆ ಈ ಕಡೆ ಜೋಡಿತ್ತು. ಇಡೀ ಸಿನಿಮಾನ ಎಳೆಯೋದಕ್ಕೆ ಫಸ್ಟ್ ಹಾಫ್ ಅಲ್ಲಿ ಕಿಕಾಸ್ ಸಖತ್ತಾಗಿ ಹೊಡ್ಕೊಂಡು ಹೋಗಿದಾರಪ್ಪ, ಅಷ್ಟು ಮಾತ್ರ ಹೇಳ್ಬೋದ. ನೀವಿಬ್ರು ಮಾತ್ರ ಚಿಂದಿ ಚಿತ್ರನ, ಮೊಸರನ್ನ, ಮಜ್ಜಿಗೆಯನ್ನ ಯಾವ್ದೈತೆ ಎಲ್ಲಾನು ಮಾಡಿದ್ರೆ ಒಟ್ಟು ಕೆಚ್ಚಿ ಬಿಸಾಕಿದ್ರೆ. ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಮ್ಮ DOP, ನಮ್ಮ ಸಿನಿಮಾಟೋಗ್ರಾಫರ್. ಈ ಸಾಂಗ್ ನಮ್ಮ ವಿಶ್ವಜಿತ್ ಸರ್ ಹೇಳ್ದಂಗೆ ಸ್ವಾಮಿ ಸರ್ ಈ ಒಂದು ಹಾಡನ್ನ ಸಿನಿಮಾಟೋಗ್ರಫಿ ಆಗಿ ಅವತ್ತು ಒಂದು 5 ದಿನ ಕೆಲಸ ಮಾಡಿದ್ದು. ಅದು ಹೊರತುಪಡಿಸಿ ಇಡೀ ಸಿನಿಮಾ ವಿಶ್ವಜಿತ್ ಸರ್ ಮಾಡಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ನಿರ್ಮಾಪಕರಿಗೆ ನಾವು ಸಿನ್ಸಿಯರ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಮನ್ಸಿನಲ್ಲಿ ಇಷ್ಟಿರತ್ತೆ ಅವ್ರಿಗೆ, ಅದು ಇದು ಮನ್ಸು ತಲೆ ಮನ್ಸಲ್ಲಿ ತಲೆಯಲ್ಲಿ 2 ಕಡೆನೂ ಇರುತ್ತೆ ಅವ್ರಿಗೆ. ಏನು ಅದೆಲ್ಲ ಅದು ನಿಮ್ಗೆ ಗೊತ್ತಿರುತ್ತೆ ಏನೇನು ಓಡ್ತಿರತ್ತೆ ಅಂತ. ಬಟ್ ಅದೆಲ್ಲ ಅಲ್ಲ, ಸಿನಿಮಾ ಒಳ್ಳೆ ಸಿನಿಮಾ ಮಾಡಿದೀರ ನೀವು. ಇದಕ್ಕೆ ದೊಡ್ಡ ಬ್ರ್ಯಾಂಡ್ ಇದು ಅಯೋಗ್ಯ ಪಾರ್ಟು ನಿಮಗೆ ಸಿಕ್ಕಿರುವಂಥದ್ದು, ಅದು ಅದೃಷ್ಟನೇ. ಅಂಡ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ಸಿನಿಮಾ 14th ರಿಲೀಸ್ ಆಗುತ್ತೆ. ಅಂಡ್ ಇನ್ನೊಂದು ಏನ್ ವಿಷಯ ಅಂದ್ರೆ ಲಾಸ್ಟ್ ಇಯರ್ 14th ನನ್ನ ಸಿನಿಮಾ ಕೂಲಿ ರಿಲೀಸ್ ಆಗಿರುವಂತದ್ದು, August 14. ಸೊ ಈ August 14 ಅಯೋಗ್ಯ ರಿಲೀಸ್ ಲಾಸ್ಟ್ ನಮ್ದು ಅಯೋಗ್ಯ ರಿಲೀಸ್ ಆಗಿದ್ದು August 17. ಈಗ August 14 ರಿಲೀಸ್ ಆಗ್ತದೆ. ಸೊ August month ಅಯೋಗ್ಯ ಐ ಥಿಂಕ್ ತುಂಬಾ ಚೆನ್ನಾಗಿ ಸಿಂಕ್ ಆಗುತ್ತೆ ಅಂಡ್ ಒಳ್ಳೇದಾಗುತ್ತೆ ಸರ್. ಅಲ್ಲೆಲ್ಲ ಕೆಡ್ಸ್ಕೊಂಡ್ಬಿಡಿ ಸರ್. ಪಾರ್ಟ್ 3 ನೀವೇ ಮಾಡ್ತೀರಾ, ಇವ್ರನ್ನ CM ಮಾಡೋವರೆಗೂ ನೀವೇ ಮಾಡ್ತೀರಾ ಸರ್. CM ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಆ ಒಂದು ಸಮ್ಮಿಶ್ರ ಸರ್ಕಾರ ಮಾತ್ರ ಬೇಡ ಸರ್, ಒಂದೇ ಸರ್ಕಾರ ನಮ್ದು. ಪ್ರೈಮ್ ಮಿನಿಸ್ಟರ್ ಆಗೋವರೆಗೂ ಮುನೇಗೌಡರು ಸರ್ ತಗೊಳ್ಳೋದು ಈ ಸಿನಿಮಾನ ಕಂಪ್ಲೀಟ್ ಆಗಿ. ನೀವು ಪ್ರಾಮಿಸ್ ಮಾಡ್ತೀರಿ, ಇಷ್ಟು ಕ್ಯಾಮರಾಸ್ ಇದೆ, ಎತ್ತಿನ ಪ್ರಾಮಿಸ್ ಮಾಡಿ. ನಾನೇ ಮಾಡೋದು ಈ ಸಿನಿಮಾ ಪ್ರೊಡ್ಯೂಸ್. ಪಾರ್ಟ್ 3 ನಾನೇ ಮಾಡೋದು ಪ್ರಾಮಿಸ್ ಮಾಡಿ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಸರ್. ನಾವೆಲ್ಲ ಸೇರಿ ವ್ಯಾಪಾರ ಮಾಡ್ಕೊಂಡ್ರೆ ಮಾಡ್ತೀರಾ? ವ್ಯಾಪಾರ ನಾವು ಮಾಡೋ ಜನ ಮಾಡ್ಬೇಕು ಸರ್. ಜನ ಬಂದ್ರೆ ವ್ಯಾಪಾರ ಆಯ್ತಲ್ಲ ಸರ್. 100% ಒಳ್ಳೇದಾಗುತ್ತೆ ನಮ್ಗೆ. ಊರು ಮಾಡೋಣ ಅಂದ್ರೆ ಮಾಡ್ಲೇ, ಇಲ್ಲಿ ಮತ್ತೆ ಪ್ರಾಮಿಸ್ ಮಾಡಿದ್ದೀರಾ, ಮಾಡ್ಲೇಬೇಕಂದ್ರೆ ಓಡೋಗಿಲ್ಲ. ಅಂಡ್ ಈಗ ಅಫ್ಕೋರ್ಸ್ ಒಂದು ಕೆಲವೊಂದು ಮಾತೇನಂದ್ರೆ ರಚಿತಾ ಅವರಿಗೆ ನಾನು ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಯಾಕೆಂದ್ರೆ ನಾವು ಫಸ್ಟ್ ಪಾರ್ಟ್ ಮಾಡಿದಾಗ ಅಷ್ಟೇ ನಾನು ಮಹೇಶ್ ಕಳಿಸಿದ್ದೆ, ಹೋಗಿ ಕತೆ ಹೇಳು ರಚಿತಾ ಅವ್ರು ಬೇಕು ಅಂತ. ಅವತ್ತು ಯಾಕೆಂದ್ರೆ ರಚಿತಾ ಅವ್ರು ಭೂಮಲ್ಲಿದ್ರು ಅಂಡ್ ಆ ಒಂದು ಸ್ಟಾರ್ಟ್ ನಮ್ಮ ಸಿನಿಮಾ ಬಂದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಕತೆ ಹೇಳಕ್ ಕಳಿಸಿದಾಗ ಅವ್ರು ಒಪ್ಕೊಂಡ್ರು. ಅಂಡ್ ಒಂದೇ ಸಲ ಕತೆ ಒಪ್ಕೊಂಡು ಬಂದು ಫಸ್ಟ್ ಪಾರ್ಟ್ ಮಾಡಿದ್ದಾಗಲಿ ನಮ್ಮಿಬ್ಬರು ಜೋಡಿಯಾಗಲಿ ಕರ್ನಾಟಕದ ಜನ ಅಷ್ಟು ಚೆನ್ನಾಗಿ ಮೆಚ್ಕೊಂಡ್ರು. ಆ ಹಾಡುಗಳಲ್ಲಿ ಏನಮ್ಮಿ ಹಾಡು ಆ ಲೆವೆಲ್ ಹೋಯ್ತು. ಅಲ್ಲಿಂದನೇ ನಮ್ಮ ಜರ್ನಿ ಬೇರೆ ತರ ಶುರು ಆಯ್ತು. ಆಮೇಲೆ ಬ್ಯಾಟ್ನಿ ಮಾಡಿದ್ವಿ, ಹೀಗೆ 3ನೇ ಸಿನಿಮಾ ಮಾಡ್ತಾ ಇದೀವಿ, ಅಯೋಗ್ಯ 2 ಬಂದು ನಿಂತಿದೀವಿ. ಇವತ್ತು ಅಷ್ಟೇ, ಇವತ್ತು ನಾನು ಒಬ್ಬನಿಂದ ಒಬ್ಬ ಹೀರೋಯಿಂದ ಒಂದು ಸಿನಿಮಾ ಅಂತ ನಾನು ಯಾವತ್ತೂ ಬಿಲೀವ್ ಮಾಡಲ್ಲ. ಯಾಕೆಂದ್ರೆ ಆ ಹೀರೋಗೆ ನಾನು ಯಾವಾಗ ಬಿಲೀವ್ ಮಾಡೋದು ಒಳ್ಳೆ ಹೀರೋಯಿನ್ ಇರಲೇಬೇಕು. ಆ ಜೋಡಿ ಇದ್ರೇನೆ ಆ ಸಿನಿಮಾ ಒಂದು ತೂಕ ಬರೋದು. ಆ ತೂಕ ಬರ್ಬೇಕು ಅಂತಂದ್ರೆ ರಚಿತ್ ಅವರ ಒಂದು ಸ್ಟಾರ್ಡಮ್ ಆಗ್ಲಿ ಅಥವಾ ಅವ್ರಿಗಿರುವಂತ ಒಂದು ಏನೋ ಇಲ್ಲಿವರೆಗೂ ಅವ್ರು ಕ್ರಿಯೇಟ್ ಮಾಡ್ಕೊಂಡು ಬಂದಿರುವಂತ ಒಂದು ಜರ್ನಿ ಇದೆಯಲ್ಲ, ಒಬ್ಬ ಹೆಣ್ಮಗಳಾಗಿ ತಾನೇ ಒಬ್ಬರೇ ನಿಂತ್ಕೊಂಡು ಇಷ್ಟು ವರ್ಷದ ಜರ್ನಿನಲ್ಲಿ ಇಷ್ಟು ವರ್ಷ ಒಬ್ರು ಹೀರೋಯಿನ್ ನಿಂತ್ಕೊಳ್ಳೋದಾಯ್ತಲ್ಲ, ಅದು ತುಂಬಾ ಕಷ್ಟ ಚಿತ್ರರಂಗದಲ್ಲಿ. ನಮ್ಗೆಲ್ಲ ಗೊತ್ತು ಎಷ್ಟು ಜನ ಹೀರೋಯಿನ್ ನಿಂತ್ಕೊತಾರೆ, ತುಂಬಾ ಕಷ್ಟ, ತುಂಬಾ ರೇರ್. ರಮ್ಯಾ, ರಕ್ಷಿತಾ, ರಚಿತಾ, ರಾಧಿಕಾ, ಅದ್ರ ಹಿಂದ್ಗಡೆ ಹೆಸರುಗಳು ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಹೀರೋಗಳಿಗೆ ಜರ್ನಿ ಮಾಡೋದು ಕಷ್ಟ ಅಲ್ಲ, ಸುಲಭ ಆಗುತ್ತೆ. ಎಲ್ಲವೂ ಸುತ್ತ ಸೆಕ್ಯೂರ್ ಆಗಿರುತ್ತೆ. ಹೀರೋಯಿನ್ಗಳಿಗೆ ತುಂಬಾ ಕಷ್ಟ ಇರುತ್ತೆ. ಒಬ್ಳು ಹೆಣ್ಮಗಳು ಮನೆಯಿಂದ ಆಚೆಗೆ ಬಂದು ಸಿನಿಮಾ ಮಾಡುವಂತ ಕಷ್ಟ. ಫಸ್ಟ್ ಎಲ್ಲ ಸಿನಿಮಾ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ ಅಯ್ಯೋ ಬಾರಿ ಕೆಟ್ಟ ಕೆಲಸ ಅಂತಾರೆ. ಇವತ್ತು ಸಿನಿಮಾ ಮಾಡೋದು ಕಾಂಪಿಟೇಷನ್ ಇದ್ದಾರೆ ಎಲ್ಲರೂ ಹೆಣ್ಮಕ್ಳುಗಳು. ಅದು ಖುಷಿ ಆಗುತ್ತೆ. ಆ ಒಂದು ವಿಚಾರದಲ್ಲಿ ಬೋಲ್ಡ್ ಆಗಿ ಧೈರ್ಯವಾಗಿ ನಿಂತ್ಕೊಂಡು ಎಲ್ಲವನ್ನು ಫೇಸ್ ಮಾಡ್ಕೊಂಡು ಮೇಲೂ ಎಲ್ರಿಗೂ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತಲ್ಲ, ಎಲ್ಲರೂ ಫೇಸ್ ಮಾಡ್ಕೊಂಡು ಹೆಣ್ಮಕ್ಳು ಬಂದು ಸರ್ವಿಸ್ ಮಾಡ್ಬೇಕಲ್ಲ ಇಂಡಸ್ಟ್ರಿಗೆ. ಅದನ್ನ ಮಾಡೋದ್ರಲ್ಲಿ ಅಫ್ಕೋರ್ಸ್ ರಚಿತ್ ಅವರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ನನ್ನ ಸಿನಿಮಾಗೆ ಏನಾಗಿರೋದು 3ನೇ ಸಾಲ ನಾನು ಹೆಮ್ಮೆನೆ, ನನ್ನ ಖುಷಿನೇ. ಆಲ್ವೇಸ್ 4ನೇ ಸಿನಿಮಾ ಮಾಡೋಣ, ಪಾರ್ಟ್ 3, ಪಾರ್ಟ್ 4, CM ಆಗೋರ್ಗು PM ಆಗೋರ್ಗು ಬಿಡಲ್ಲ. ನಿಮ್ ಮಕ್ಕಳು ಮೊಮ್ಮಗಳು ತೋರ್ಸ್ಬಿಟ್ಟೆ ಕಳ್ಸೋದು ನಿಮ್ಗೆ ಆಚೆಗೆ ಸಿನಿಮಾದಲ್ಲಿ. ಖುಷಿ ಆಯ್ತು. ಹಾಗಾಗಿ ಕಡೆಗೆ ಇಲ್ಲ, ನಾನು ಇದೊಂದು ವಿಚಾರ ಹೇಳಬೇಕು. TR ಚಂದ್ರಶೇಖರ್ ಅವ್ರು ನೆನೆಸ್ಕೋಬೇಕು. ನಾವು ಅಯೋಗ್ಯ ಮಾಡ್ಬೇಕಾದ್ರೆ ಫಸ್ಟ್ ಪಾರ್ಟ್ಗೆ ಒಂದು ಜೊತೆ ನಿಂತ್ಕೊಂಡ್ರು. ಅದು ನಾನು ಯಾವತ್ತು ನೆನ್ಪಿಟ್ಕೋತೀನಿ ಸರ್. ಅವತ್ತು ನೀವು ಬಂದಿದ್ದು ಬಹಳ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ, ನನ್ನ ಕರಿಯರ್ಗೆ.
ಐ ವೆರಿ ಹ್ಯಾಪಿ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವತ್ತು ಆಕ್ಚುಲಿ ಮುನೇಗೌಡರು ಕೊಡೋಕ್ಕಿಂತ ಮುಂಚೆ ಬೇರೆ ಬೇರೆ ಅಡ್ವಾನ್ಸ್ ಕೊಟ್ಬಿಟ್ಟಿದ್ರು ಅವರಿಗೆ. 1-2-3 ಅಡ್ವಾನ್ಸ್ ಇದೆ ನನ್ನ ಹತ್ರ ಅಯೋಗ್ಯ 2ಗೆ ಅಂತ. ಇವ್ರು ಬಂದ್ರು, ನಯನವರು ಮತ್ತೆ ನಮ್ಮ ರಚನ ಎಲ್ಲ ಬಂದ್ರು, ಮಹೇಶ್ ಕರ್ಕೊಂಡ್ಬಂದ್ರು. ಮಹೇಶ್ ಬಂದಾಗ ನಮ್ಮಂದೆ ಅಲ್ಲಪ್ಪ ಇವ್ರು ಸರಿಯಾಗಿ ಮಾಡ್ತಾರೆ ಗೊತ್ತಾಯ್ತಾರೆ ಇವ್ರ ಹತ್ರ. ಆಮೇಲೆ ಅಯೋಗ್ಯ 2 ಅಂತಂದ್ರೆ ಗೊತ್ತು, ಬಜೆಟ್ ಎಲ್ಲ ಈಗ ಹೋಗುತ್ತೆ ಏರ್ಕೊಂಡು, ಹೆಂಗಪ್ಪ ಕಷ್ಟ ಆಗುತ್ತೆ ಕಣೆ ಅಂತಂದೆ ನಾನು. ನನಗೂ ಗೊತ್ತಿಲ್ಲ ಸರ್, ನಾನು ಈ ಬರೀ ಇಂಥದ್ದೇ ಹೇಳ್ತೇನೆ, ನನಗೂ ಗೊತ್ತಿಲ್ಲ ಹೆಂಗಪ್ಪ ಅಂತಂದ್ರೆ. ಅದಾದ್ಮೇಲೆ ಬಂದ್ರು, ಪಕ್ಕ ಕೂತ್ಕೊಂಡ್ರು, ಏನ್ ಕಾನ್ಫಿಡೆಂಟ್ ಮಾತಾಡ್ತಾರೆ. ಸ್ವಲ್ಪ ನನಗೆ ನಮ್ಮ ಉಮಾಪತಿ ಅವ್ರು ತರ ಕಂಡ್ರು ಇವರು. ಅಂದ್ರೆ ಏನ್ ಕಾನ್ಫಿಡೆನ್ಸ್, ಎಷ್ಟಾಗಲಿ ಸರ್, ಅದು ಎಷ್ಟಾಗಲಿ ಸರ್, ಬೇಡ ಸರ್, ಮಾಡೋಣ ಸರ್, ಹಂಗೆ ಸರ್, ಹಂಗೆ ಸರ್. ಕೆಲವರು ಮಾತಾಡ್ತಾರೆ ಕಣೆ, ಇಲ್ಲಿ ಗೊತ್ತಿಲ್ಲ ಅಷ್ಟೇ ಬಂದ್ಬಿಟ್ಟಿದ್ದೀರೋ ಅಂತ. ಆಗ ಒಂದು ಮೆಸೇಜ್ ತೋರಿಸ್ತು ನನ್ನ ಪಕ್ಕ ಕೂತ್ಕೊಂಡು, ಸರ್ ಅಂತಂದ್ರೆ ಒಂದ್ ದಿವಸ, ಏನ್ ಸರ್ ಅಂತಂದೆ, ಒಂದ್ ಮೆಸೇಜ್ ಇದೆ ನೋಡ್ತೀರಾ ಅಂತಂದ್ರು ಗೌಡ್ರು. ಏನ್ ತೋರಿಸಿ ಸರ್ ಅಂತಂದೆ, ಏನ್ ಮೆಸೇಜ್ ತೆಗೆದು ಬಿಟ್ಟರಿಗೆ. ನಾನ್ ನೋಡಿ ಗಾಬರಿ ಆಗ್ಬಿಟ್ಟೆ, ಅಯ್ಯೋ ಇಷ್ಟುನೇ ನಂದಾಗೊಂಡಿದ್ದಪ್ಪ ಅಂತ. ಆಮೇಲೆ ಶುರುವಾಯ್ತು ಜರ್ನಿ. ಅವರು ಕಾಟ ಕೊಟ್ಟಿದ್ದೀವಿ, ಸರಿಯಾಗಿ ಹೇಳ್ಬೇಕಿಲ್ಲ, ನಮಗೂ ಕಾಟ ಕೊಟ್ಟವರು. ಅವರು ಏನು ಸಾಧಾರಣ ಪ್ರಾಜೆಕ್ಟ್ ಅಂತೂ ಆಗಿಲ್ಲ. ಅದ್ರ ಯಾಕಾಗಿದೆ ಅಂದ್ರೆ ಅದು ಅವತ್ತು ತೋರಿಸ್ದೆ ಸಿನಿಮಾ ಫೈನಲ್ ಕಟ್ ಅವ್ರಿಗೆ ಎಲ್ಲ ಮುಗಿದ್ಮೇಲೆ ತೋರಿಸಿದಾಗ ಅವ್ರು ಒಂದೇ ಮಾತಾಡಿದ್ದು, ನೀವೇನ್ ಮಾತು ಕೊಟ್ಟಿದ್ದೀರ ಅದು ಉಳಿಸ್ಕೊಂಡಿದ್ದೀರಾ, ತುಂಬಾ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಸರ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ನಂಬಿ ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ ಆ ನಂಬಿಕೆ ನಾವು ಆಗಸ್ಟ್ 40 ಉಳಿಸ್ಕೊತೀವಿ. ಅದು ನಿಮಗೆ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಈ ಸಿನಿಮಾದಲ್ಲಿ. ಅಂಡ್ ಸಿನಿಮಾ ನೋಡಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ಆಲ್ರೆಡಿ, ಅದೊಂದು ಖುಷಿ ಇದೆ. ಥ್ಯಾಂಕ್ ಯು ಎಲ್ರಿಗೂ, ರಚಿತಾ ಅವ್ರಿಗೆ ಮತ್ತೆ ಇಡೀ ತಂಡಕ್ಕೆ, ಯಾರ್ಯಾರು ನಮ್ಮ ಟೀಮ್ಗೋಸ್ಕರ ಕೆಲಸ ಮಾಡಿದಾರೋ ಮತ್ತೆ ಇಷ್ಟು ಜನ ನನ್ನ ಗೆಳೆಯರು ಪತ್ರಕರ್ತರಿಗೆ ನೀವೆಲ್ಲರೂ ಬೆಂಬಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಇವತ್ತೆಲ್ಲರೂ ಏನ್ ಮಾತಾಡ್ತಾರೆ ಅಂತಂದ್ರೆ ಇಂಡಸ್ಟ್ರಿ ಮುಳುಗೋಯ್ತಿದೆ, ಇಂಡಸ್ಟ್ರಿ ಮುಳುಗೋಯ್ತಿದೆ, ಇಂಡಸ್ಟ್ರಿ ಮುಳುಗೋಯ್ತಿದೆ ಅಂತ. ಮುಳುಗಿಸ್ಬೇಡ್ರಪ್ಪ, ಎತ್ತರಪ್ಪ. ಲಕ್ಷಾಂತರ ಜನರ ಲೈಫ್ ಇದೆ ಕಂಡ್ರೆ, ಲಕ್ಷಾಂತರ ಜನರ ಜೀವನ ಇದೆ. ಬರೀ ನಾವು ಹೀರೋ ಅಷ್ಟೇ ಎಲ್ಲ ಬದುಕಿಲ್ಲಿ, ಇದನ್ನ ಡಿಪೆಂಡ್ ಆಗಿ ಲಕ್ಷಾಂತರ ಜನ ಬದುಕ್ತಾ ಇದ್ದಾರೆ. ಯಾರೋ ₹100 ಕೆಲಸ ಇದ್ದಾರೆ ತಿಂಗಳಾಗಟ್ಲೆ, ಅವ್ರ ಇಡೀ ಬದುಕು ಕಳೆದೋಗುತ್ತೆ. ಇದನ್ನೇ ನಂಬಿಕೊಂಡು ಲಕ್ಷಾಂತರ ಜನಗಳು ಬದುಕ್ತಾ ಇದ್ದಾರೆ. ನೀವ್ ಎಷ್ಟು, ನಾನು ಹೇಳ್ತಿರೋದು, ಕೆಲವರೆಲ್ಲ ಸಿನಿಮಾಗಳ ಬಗ್ಗೆ, ಯಾವುದೋ ಸಿನಿಮಾಗಳ ಬಗ್ಗೆ ಎಲ್ಲೋ ಕೂತು ಏನೋ ನೆಗೆಟಿವ್ ಮಾಡ್ತಾ ಇರ್ತಾರಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ. ಎಷ್ಟು ಜನ ಬದುಕಿದೆ, ಎಷ್ಟು ವರ್ಷಗಳಿಂದ ಕಟ್ಟಿರೋ ಇಂಡಸ್ಟ್ರಿ ಗೊತ್ತಾ ಇದು? ಇದು ಮುಗಿದೋಗುತ್ತೆ ಅಂತಂದಾಗ ನಮಗೆ ಎಷ್ಟು ಬೇಜಾರಾಗುತ್ತೆ, ಎಷ್ಟು ನೋವಾಗುತ್ತೆ ಗೊತ್ತಾ? ಇದು ಮುಗಿಸ್ಬಾರ್ದು. 100% ಸೆಕೆಂಡ್ ಹಾಫ್ ಚೆನ್ನಾಗಿರುತ್ತೆ. ಮದರ್ ಪ್ರಾಮಿಸ್ ಚೆನ್ನಾಗಿದೆ ಅಂತ ಸಿನಿಮಾ. ಅಫ್ಕೋರ್ಸ್ ನೋಡಿದವ್ರು ಇಲ್ಲ ಇದ್ದಾರೆ. ಕರಾವಳಿ ಬರ್ತಾ ಇದೆ, ಅಫ್ಕೋರ್ಸ್ ನಮ್ಮ ಅಯೋಗ್ಯ 2 ಬರ್ತಾ ಇದೆ. ಅಲ್ಲಿಂದ ಇನ್ನು ತುಂಬಾ ಸಿನಿಮಾಗಳು ಸಾಲಿದೆ. ಇಲ್ಲಿಂದ ಎದ್ದೇಳುತ್ತೆ ಇಂಡಸ್ಟ್ರಿ. ಒಂದ್ 6 ತಿಂಗಳು ಈಗ ಆಗಿದ ತಕ್ಷಣ ಮುಳುಗೋಯ್ತು ಅಂತಲ್ಲ. ಅಫ್ಕೋರ್ಸ್ ನಮ್ಮ ಲೈಫಲ್ಲಿ ಸೋಲು ಗೆಲುವು ಎಲ್ಲ ನೋಡ್ತಾನೆ ಇದೀವಿ, ಮತ್ತೆ ಬರ್ತೀವಿ. ನೀವೇ ಬೆನ್ ಕಟ್ಟಬೇಕು, ಯಾರು ಕಟ್ತಾರೆ ಮತ್ತೆ ಬೆನ್ನ? ನೀವು ನಮ್ಮವರಾಗಿ, ನಮ್ಮ ಜನಗಳಾಗಿ ನೀವೇ ಬೆನ್ ಕಟ್ತಿಲ್ಲ ಅಂದ್ರೆ ನಮ್ಮನ್ನ ಯಾರು ಕಟ್ತಾರೆ? ಆಮೇಲೆ ನಮ್ಮನ್ನ ನೋಡ್ಕೊಂಡು ನೀವು ನಕ್ಕ ಹೆಂಗೆ ಪ್ರಯೋಗ ಇಲ್ಲ. ನೀವೇ ನಿಮ್ಮನ್ನ ನೋಡಿ ನಕ್ಕಂಗೆ ಅದು. ಯಾಕೆ ಗೊತ್ತಾ? ನಾವು ನಿಮ್ಮ ಇಂಡಸ್ಟ್ರಿ ಅವರು, ಕನ್ನಡ ಇಂಡಸ್ಟ್ರಿ ಅವರು. ಹೌದು, ಸಮ್ಟೈಮ್ಸ್ ಬರುತ್ತೆ, ಅಪ್ ಅಂಡ್ ಡೌನ್ಸ್ ಆಗುತ್ತೆ. ನಮ್ಮ ಈಗ ಏನಾಗಿದೆ ಗೊತ್ತಾ? ಒಂದು ಸತ್ಯ, ಎಲ್ಲ ಹೀರೋಗಳು 2 ಸಿನಿಮಾ ಮಾಡ್ಲೇಬೇಕು ಇಂಡಸ್ಟ್ರಿ ಉಳಿಬೇಕು ಅಂದ್ರೆ. ಆ ಸಿಚುವೇಶನ್ ಇದೆ. ಹೌದು, 2 ಸಿನಿಮಾ ಮಾಡ್ಬೇಕು ಎಲ್ಲರೂ. ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ನಮ್ಮನ್ನ ನಾವೇ ಕಾಲು ಎಳ್ಕೊಂಡು, ನಮ್ಮ ಇಂಡಸ್ಟ್ರಿ ನಾವೇ ಕಾಲು ಎಳ್ಕೊಂಡು ಅಯ್ಯೋ ಹಿಂಗೆ ಆಗೋಯ್ತು ಅಂತ ನಗಲ್ಬೇಡ. ಯಾಕಂದ್ರೆ ನಾವೆಲ್ಲರೂ ಹಣ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ನಾವೆಲ್ಲರೂ ಪಾಲ್ದಾರೆ. ಪ್ರತಿಯೊಬ್ಬ ನಿರ್ಮಾಪಕರು ಎಲ್ಲರಿಗೂ ದುಡ್ಡು ಕೊಟ್ಟಿದ್ದಾರೆ. ಮೀಡಿಯಾದವರಿಂದ ಪ್ರತಿಯೊಬ್ಬರಿಗೆ, ನನಗೆ, ನಿಮ್ಗೆ ಎಲ್ಲರಿಗೂ ಸಂದಿದೆ. ಕನ್ನಡ ಚಿತ್ರರಂಗದಿಂದ ಎಲ್ಲರೂ ತಿಂದಿದ್ದೀವಿ ನಾವು. ನಾವೆಲ್ಲರೂ ಕರ್ತವ್ಯ ಇಂಡಸ್ಟ್ರಿ ಉಳಿಸಬೇಕಾಗಿರೋದು, ಸಿನಿಮಾಗಳನ್ನ ಕೆಲಸಬೇಕಾಗಿರೋದು. ಬರೀ ನಮ್ದಲ್ಲ, ನಿಮ್ದಲ್ಲ, ಜನಗಳದ್ದು, ನಂದು, ನಿಮ್ ಜನಗಳಿಗೆ ಏನ್ ಕೊಟ್ಟಿದ್ದೀವಿ? ಹೌದು, ಅಷ್ಟು ವರ್ಷ 3 ವರ್ಷ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ವಿ ನಾವು ಇಂಡಸ್ಟ್ರಿ. ಸಮಾಜ ಪರಿವರ್ತನೆ ಮಾಡಿದ್ವಿ ಎಷ್ಟೋ ಸಿನಿಮಾಗಳು. ಅಣ್ಣವರಂತ ಒಬ್ಬ ಅದ್ಭುತ ವ್ಯಕ್ತಿ ಕೊಟ್ಟಿಲ್ವ ಈ ನಾಡಿಗೆ? ಎಷ್ಟು ಜನ ಕಲಾವಿದರು ಕೊಟ್ಟಿಲ್ಲ, ಎಷ್ಟು ಜನ ಕಲಾವಿದರು ಹೊಟ್ಟೆ ತುಂಬಿದೆ, ಎಷ್ಟು ಜನ ಯೂನಿಟ್ ಬಾಯ್ಸ್ ಆಗ್ಬೋದು, ವರ್ಕರ್ಸ್ ಆಗ್ಬೋದು, ಎಷ್ಟು ಜನ ಹೊಟ್ಟೆ ತುಂಬಿದೆ ಇದರಿಂದ. ಎಷ್ಟೋ ಜನ ಹೊಸ ಪ್ರತಿಭೆಗಳು ಇವತ್ತು ಲಕ್ಷಾಂತರ ಜನ ಒಂದು ಆಡಿಷನ್ ಅಂದ್ರೆ ಲಕ್ಷಾಂತರ ಜನ ಕಳಿಸ್ತಾರೆ. ಅವರೆಲ್ಲ ಕ್ಯೂ ಅಲ್ಲಿ ಇದ್ದಾರೆ ಮುಂದಕ್ಕೆ ಹೋಗ್ಬೇಕು ಅಂತ. ಅವರೆಲ್ಲ ಕಾಯ್ತಾ ಇದ್ದಾರೆ. ಅವ್ರಿಗೂ ಬೆಳೆಸಿ ಮುಂದಕ್ಕೆ ಕೊಡ್ಬೇಕು ಇಂಡಸ್ಟ್ರಿನ ನಾವು. ಎಲ್ಲರೂ ಬದುಕಿದೆ, ಯೋಚನೆ ಮಾಡಿ. ಎಲ್ಲರೂ ಇವತ್ತು ಸಿನಿಮಾ ಮಾಡ್ತಾ ಇದ್ದಾರೆ, ಸೋಲ್ತಾ ಇದ್ದಾರೆ, ಗೆಲ್ತಾರೆ. ಎಲ್ಲ ಬಂದ್ ಕೂತ್ಕೊಂಡು ಮೀಡಿಯಾ ಮುಂದ್ಗಡೆ ನಾನು ಸಿನಿಮಾ ಸೋಲ್ತು, ನಂದು ಅಷ್ಟು ಆಯ್ತು, ಸಿನಿಮಾ ಮಾಡ್ಬೇಡಿ, ಸಿನಿಮಾ ಮಾಡ್ಬೇಡಿ, ಸಿನಿಮಾ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಗೆಲ್ತಾರ ಸಿನಿಮಾಗಳು ಇರ್ತಾನೆ. ನಾನು ಗೆದ್ದಿದ್ದೀನಿ, ಇಷ್ಟು ದುಡ್ಡು ಮಾಡಿದ್ದೀನಿ, ಎಷ್ಟು ಸಿನಿಮಾ ಮಾಡಬೇಕು ಅಂತ ಹೇಳ್ಬೇಕಾನೆ. ಎಲ್ಲ ಬಂದು ಮೀಡಿಯಾ ಮುಂದೆ ಕೂತ್ಕೊಂಡು ಏನಂದ್ರೆ ಆಯ್ತು, ನನ್ನ ಸಿನಿಮಾ ಸೋಲ್ತು, ಇಷ್ಟು ಹೋಯ್ತು, ನನ್ನ ಸಿನಿಮಾ. ಹೌದಪ್ಪ, ನಿನ್ಗೆ ಗೊತ್ತಿರಲ್ವಾ ಸಿನಿಮಾ ಸೋಲುತ್ತೆ ಗೆಲ್ಲುತ್ತೆ ಅಂತ? ಮತ್ತೆ ಯಾಕೆ ಸಿನಿಮಾ ಮಾಡಿದ್ರೆ ನೀನು? ಆರೋಗ್ಯ ಗೊತ್ತಿಲ್ಲ ಅಂದ್ಮೇಲೆ ಸ್ಟಡಿ ಮಾಡು, ಎಜುಕೇಶನ್ ತಗೋ, ಸಿನಿಮಾದಲ್ಲಿ ಕೆಲಸ ಮಾಡು. ಆಮೇಲೆ ಬಾ. ಇದಾರೆ ನನ್ನ ಎದುರುಗಡೆ ಸಿಂಪ್ಲಿತ್ ಅವ್ರ ಪ್ರೊಡ್ಯೂಸರ್, ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಇದ್ದಾರೆ. ಕೇಳಿ 16 ಸಿನಿಮಾಗಳು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಎಲ್ಲದರಲ್ಲೂ ಪ್ರಾಫಿಟ್ ಮಾಡಿದ್ದಾರೆ. ಯಾಕೆ ಆಗ್ತಾ ಇದೆ? ನಿಮ್ಗೆ ಎಜುಕೇಶನ್ ಬೇಕು. ಸಿನಿಮಾ ಅಂದ್ರೆ ಬರೀ ದುಡ್ಡು ಹಾಕೋದಷ್ಟೇ ಸಿನಿಮಾ ಅಲ್ಲ. ಸಿನಿಮಾ ಕತೆ ಗೊತ್ತಾಗಬೇಕು ನಿಮ್ಗೆ,
ಸಿನಿಮಾ ಮೇಕಿಂಗ್ ಗೊತ್ತಾಗಬೇಕು. ಸಿನಿಮಾ ಗೊತ್ತಾದ್ರೆ ಆಮೇಲೆ ನೀವು ಪ್ರೊಡ್ಯೂಸ್ ಮಾಡ್ಬೇಕು ಸಿನಿಮಾ. ಕೆಲವರು ನೀವು ಮಾಡೋದೇನಾಗ್ತದೆ ಅಂತ ಗೊತ್ತಾ, 10 ಜನ ಪ್ರೊಡ್ಯೂಸರ್ ಹಿಂದಕ್ಕೆ ಹೆಜ್ಜೆ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ನಮಗಲ್ಲ, ಯಾರು ಹೊಸ ಹುಡುಗರು ಸಿನಿಮಾ ಮಾಡೋರು 10 ಜನ ಎದುರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗುತ್ತೆ ಇಂಡಸ್ಟ್ರಿ? ತಮಿಳು, ತೆಲುಗು, ಮಲಯಾಳಂ ಬಂದಾಗ ಹೊಗಳ್ಕೊಂಡು ಅದನ್ನ ಪೋಸ್ಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಓದಾಡ್ಬೇಕಾದ್ರೆ ಕನ್ನಡ ಸಿನಿಮಾ, ಒಳ್ಳೆ ಸಿನಿಮಾ ಬಂದಾಗ ಯಾರು ಪೋಸ್ಟ್ ಮಾಡ್ತಾರ? ಅದೇ ನಮ್ಮ ಕಾಲೆಲ್ಲ ಕಾಯ್ತಾ ಇರ್ತಾರೆ. ಇವನ್ ಸೋಲಿ ಸಿನಿಮಾ ನೆಕ್ಸ್ಟ್ ಆಕಾಶ ಕೊಟ್ಟಿದ್ದಲ್ವಾ, ನೋಡ್ತೀನಿ ಮಗನ ಏನ್ ಬಾಗ್ತಾ ಇದೆ. ನನಗೆ ಮಾತಾಡ್ತಾ ಇದ್ದೀನಲ್ವಾ, ಅದು ಕಮೆಂಟ್ ಹೋಗ್ತಾ ಇರುತ್ತೆ ಕೆಳಗಡೆ. ಇಷ್ಟೆಲ್ಲ ಮಾತಾಡ್ತಾ ಕಾಣಿಸಲಿ, ನೋಡ್ತೀನಿ ಇರುಗುರು ಅದು ಏನ್ ದಬ್ಬಕ್ಕಿದೆ ಆಕಾಶ ಕೊಟ್ಟಿದ್ದು. ಬೇಡ ಗುರು, ನಾನು ನಿಮ್ಮವನೇ, ನನ್ನ ಹತ್ರ ಯಾಕೆ ದ್ವೇಷ? ನಾನೇನು ಹೊರಗಿನವನ? ಐ ಹೋಪ್ ನಾವೆಲ್ಲ ಅರ್ಥ ಮಾಡ್ಕೊತೀವಿ, ಇಂಡಸ್ಟ್ರಿ ಕಟ್ತೀವಿ. ಬರ್ಡೇ ದಿವಸ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ದೀನಿ, ಓಪನ್ ಆಗಿ ಬೇಜಾರು ಮಾಡ್ಕೊಬಿಡಿ. ಯಾಕಂದ್ರೆ ಸ್ಪೆಷಲ್ ಆಗಿ ಶಾರ್ದವ್ರು ಯಾವತ್ತೂ ಬರ್ದಿರೋ ಇವತ್ತು ಬಂದ್ಬಿಡೋರು. ಹಾಗಾಗಿ ನಮಗೆ ಖುಷಿ. ಕೇಳಿ ಮೇಡಮ್, ನನ್ನ ಬರ್ಡೇ ದಿವಸ ಕಾಂಟ್ರವರ್ಸಿ ಮಾಡಿದ್ರೆ ನೆಮ್ಮದಿಯಾಗಿ ಮನೇಲಿ ಮಲ್ಕೊಳಕ್ ಬಿಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಹೌದು, ಆಕ್ಟರ್ಸ್ ಅಸೋಸಿಯೇಷನ್ ಯಾವತ್ತೂ ನಮ್ಮನ್ನೆಲ್ಲೂ ಕರೆದಿಲ್ಲ ಮೇಡಮ್. ಹೌದು, ಆಯ್ತು, ಸರಿ. ಆ ಥರದ್ದಾದ್ರೆ ಖುಷಿ. ಅದಕ್ಕೆ ನಾನು ಖಂಡಿತವಾಗ್ಲೂ ರೆಡಿ ಇದ್ದೀನಿ ಮೇಡಮ್. ನಾವೆಲ್ಲರೂ ರೆಡಿ ಇದ್ದೀವಿ, ಸುಮಾರು ಜನ. ಅದಾಗಬೇಕು. ಮಾಧ್ಯಮದವ್ರು ಆಡ್ಕೊಂಡು ಹೋಗ್ತಾ ಇರೋದಲ್ಲ, ಆಕ್ಟರ್ದು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಮಾಧ್ಯಮದವ್ರ ಬಗ್ಗೆ. ಇಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊಡಿ, ಮಾಧ್ಯಮದ ಬಗ್ಗೆ ಹೇಳಿಲ್ಲ ನಾನು. ಅಲ್ಲ, ಅದನ್ನ ಬಿಡ್ಬೇಕು. ನೀವ್ ಹೇಳಿದ್ದನ್ನ ಖಂಡಿತವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಹೌದು, ಎಲ್ಲರೂ ಒಗ್ಗಟ್ಟಾದ್ರೆ ಉಳಿಯಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀನಿ ನಾನು. Better call her. One easy one. Ma'am, you please come. No, she's speaking the truth actually. You bunny. Let everyone see. No. Wait.